ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮರಣದ ಸಿದ್ಧತೆ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಮರಣದ ಸಿದ್ಧತೆ. ಸಿದ್ಧತೆ ಸಿದ್ಧತೆ ಪ್ರಿಪ್ರೇಷನ್, ತಯಾರಿ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ನಿಶ್ಶಬ್ದವಾಗಿರಿ. ಮೊಟ್ಟ ಮೊದಲನೇದಾಗಿ ಎಲ್ಲರೂ ಕೂತ್ಕೊಳ್ಳಿ. ಒಂದು 30 ಸೆಕೆಂಡ್ಸ್ ಟೈಮ್ ತೊಗೊಂಡು ಎಲ್ಲರೂ ಕೂತ್ಕೊಳ್ಳಿ. ಮತ್ತೆ ಚೇರ್ಗಳನ್ನು ಮೂವ್ ಮಾಡಬೇಡಿ, ದಯವಿಟ್ಟು ನಿಶ್ಶಬ್ದವಾಗಿರಿ. ಓಕೆ, ಮಕ್ಕಳು ಗಲಾಟೆ ಮಾಡ್ದಂಗೆ ನೋಡ್ಕೊಳ್ಳಿ. ಇಷ್ಟಕ್ಕೂ ಈ ಸಂದೇಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಮರಣದ ಸಿದ್ಧತೆ. ಮಾತಾಡಬೇಡಿ ಅಮ್ಮ ದಯವಿಟ್ಟು. ಮರಣದ ಸಿದ್ಧತೆ. ಆಗಾಗ ಕೆಲವರನ್ನು ಪ್ರಶ್ನೆ ಮಾಡ್ತಿರ್ತೀವಲ್ವ ನಾವು, ಬ್ರದರ್ ರೆಡಿನಾ? ಎಲ್ಲಿಗೆ? ಊರಿಗೆ. ಹೌದಾ? ಊರಿಗೆ ರೆಡಿನಾ ಬ್ರದರ್? ಚರ್ಚಿಗೆ ರೆಡಿನಾ ಬ್ರದರ್? ಮನೆಗೆ ಹೋಗ್ಲಿಕ್ಕೆ ರೆಡಿನಾ ಬ್ರದರ್? ಎಲ್ಲೆಲ್ಲಿಗೋ ರೆಡಿನೋ ಅಂತ ಹೇಳಿ ಕೇಳ್ತೀವ? ಹೌದು. ನಮಗೆ ಮರಣ ಅನ್ನುವಂತಹ ದಿನ ಒಂದಿದೆಯಲ್ವ? ಹಾಂ, ರೆಡಿ ಆಗಿದ್ದೀವ ಪ್ರಿಯರೇ ಯಾವತ್ತಾದರೂ ಇದಕ್ಕೋಸ್ಕರ? ಸೆಮಿನಾರ್ ಇದೆ ಅಂತ ಹೇಳಿ ಒಂದು ವಾರದಿಂದನೇ ನಿಮಗೆ ಪ್ರಕಟಣೆ ಕಿವಿಗೆ ಬೀಳ್ತಿದೆ ಅಂತ ಅಂದ್ಕೊಳ್ಳಿ. ಆ ವಾರದ ಹಿಂದೆಯಿಂದಲೂ ಸಹ ನೀವೇನಂತ ಅಂದ್ಕೊಳ್ತಿರ್ತೀರಾ? ರೆಡಿ ಮಾಡ್ಕೊಳ್ತಿರ್ತೀರಾ ಅಲ್ವಾ? ಸೆಮಿನಾರ್ಗೆ ಬರ್ಲಿಕ್ಕೆ ರೆಡಿ ಆಗ್ತಿರ್ತೀರಾ ಅಲ್ವಾ? ಈಗ ಹೇಳಿ, ಒಂದು ವಾರ ದೂರ ಸೆಮಿನಾರ್ ಇದೆ ಅಂತ ಹೇಳಿದ್ರೆ ಈ ಸೆಮಿನಾರ್ಗೆ ಹೋಗ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ ನಮಗೆ? ಈ ಸೆಮಿನಾರ್ಗೆ ಹೋಗ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ? ಗ್ಯಾರಂಟಿ ಏನಾದರೂ ಇದೆಯಾ? ಆ ಒಂದು ವಾರದಲ್ಲಿ ಏನು ಬೇಕಾದರೂ ಆಗ್ಬೋದಾ ಇಲ್ವಾ? ಓಕೆ, ಆ ಒಂದು ವಾರದಲ್ಲಿ ಏನು ಬೇಕಾದರೂ ಆಗ್ಬೋದಾ ಇಲ್ವಾ? ಹಾಂ, ಆದರೂ ಸೆಮಿನಾರ್ಗೆ ರೆಡಿ ಆಗ್ತೀವಿ. ನಮ್ಮ ಜೀವನಗಳಲ್ಲಿ ಕೆಲವೊಂದು ಘಟ್ಟಗಳಿದೆ. ಬರ್ತ್ಡೇ ಅಂತ ಅಂದ್ಕೊಳ್ಳಿ. ಒಬ್ಬ ಮನುಷ್ಯ ಗ್ರ್ಯಾಂಡಾಗಿ ಆಚರಿಸ್ಕೊಳ್ಳುವಂಥವ್ರಾದರೆ ಹುಟ್ಟಿದ ಹಬ್ಬವನ್ನು ತಯಾರಿ ಮಾಡ್ಕೊಳ್ತದೆ ತನ್ನ ಬರ್ತ್ಡೇಗೆ. ಓಕೆ, ನನ್ನ ಬರ್ತ್ಡೇ ಈ ಹೋಟೆಲಲ್ಲಿ ಆಚರಣೆ ಮಾಡ್ಕೊಳ್ತಿದ್ದೀನಿ. ನನ್ನ ಬರ್ತ್ಡೇಗೆ ನನ್ನನ್ನು ವೆಲ್ಕಮ್ ಮಾಡಿದ್ರೆ, ನನ್ನ ಹೆಸರನ್ನು ಕರೆದರೆ ನಾನು ಯಾವ ಕಡೆಯಿಂದ ಎದ್ದು ಹೆಂಗೆ ನಿಂತ್ಕೋಬೇಕು, ಹೆಂಗೆ ಸ್ಮೈಲ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗ್ತಿರ್ತಾನೆ ತನ್ನ ಬರ್ತ್ಡೇ ಹಿಂದೆನೇ. ನಿಜನಾ? ಮದುವೆ ದಿನ ಅಂತ ಅಂದ್ಕೊಳ್ಳಿ. ಓಕೆ, ರಿಸೆಪ್ಷನ್ ಅಂತ ಅಂದ್ಕೊಳ್ಳಿ. ಹಾಂ, ಈಗ ನೀವು ಹೇಳಿ, ರಿಸೆಪ್ಷನ್ ನಡೆಯುವುದಕ್ಕಿಂತ ಮುಂಚೆ 2 ದಿನ ಇದೆ ಅಂತ ಅಂದ್ಕೊಳ್ಳಿ. ರಿಸೆಪ್ಷನ್ಗೆ ವಧುವರರು ಏನಂತ ಕನಸು ಕಾಣ್ತಿರ್ತಾರೆ? ಸ್ಟೇಜ್ ಮೇಲೆ ನಮ್ಮನ್ನು ಹೆಂಗೆ ಕರೀತಾರೋ, ನಾವು ಹೆಂಗೆ ಹೋಗ್ಬೇಕೋ ಸ್ಟೇಜ್ ಮೇಲೆ, ಅಲ್ಲಿ ಹೇಗೆ ನಿಂತ್ಕೋಬೇಕೋ, ಯಾವ ಆ್ಯಂಗಲಲ್ಲಿ ನಿಂತ್ಕೋಬೇಕೋ, ಹೇಗೆ ಪೋಸ್ ಮಾಡಬೇಕೋ ಫೋಟೋಗೆ ಅನ್ನುವಂಥ ಕನಸನ್ನು ಕಾಣ್ತಿರ್ತಾರೆ. ಹೌದು. ಈಗ ನೀವು ಹೇಳಿ, ಹುಟ್ಟಿದ ಹಬ್ಬವನ್ನು ಇನ್ನು 2 ದಿನ ಬಿಟ್ಟು ಹುಟ್ಟಿದ ಹಬ್ಬ ಇದೆ ಅಂತ ಹೇಳಿದ್ರೆ ಆ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ ನಮಗೆ? ಇದೆಯಾ? ಹೇಳಬೇಕು. ಇದೆಯಾ? ಇಲ್ಲ. ಮದುವೆಗೆ ಇನ್ನೊಂದು ವಾರ ಇದೆ ಅಂತ ಅಂದ್ಕೊಳ್ಳಿ. ಈ ಮದುವೆ ನಡೆಯುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ ನಮಗೆ? ಅಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದಲ್ವಾ? ಅಷ್ಟರಲ್ಲಿ ನಮ್ಮ ಪ್ರಾಣನೇ ಹೊಟ್ಟೋಗ್ಬೋದಲ್ವಾ? ಹಾಂ, ಹುಟ್ಟಿದ ಹಬ್ಬ ನಡೆಯುತ್ತೆ ಅನ್ನುವಂತಹ ನಂಬಿಕೆ ಇಲ್ಲ. ಮದುವೆ ಆಗೇ ಆಗುತ್ತೆ ಅನ್ನುವಂಥ 100% ಶ್ಯೂರಿಟಿ ಇಲ್ಲ ನಮಗೆ. ನಮ್ಮ ಜೀವನದಲ್ಲಿ ಒಂದು ದಿನ ಮಾತ್ರ ಖಚಿತವಾಗಿ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಯಾವುದು? ಮರಣ. ಬಂದೇ ಬರುತ್ತಾ? ಮದುವೆ ನಿಂತೋಗ್ಬೋದು. ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ಳುವಂತಹದ್ದು ನಿಂತೋಗ್ಬೋದು. ಯಾವ್ದು ನಿಲ್ಲಲ್ಲ? ಮರಣದ ದಿನ. ಅನ್ಫಾರ್ಚುನೇಟ್ಲಿ ನಾವು ಯಾವಾಗಲೂ ಸಹ ನಿಂತೋಗ್ಬೋದಾಗಿರುವಂತಹ ಮದುವೆಗೋಸ್ಕರ ಕನಸ್ಕೊಂಡ್ವಿ, ನಿಂತೋಗ್ಬೋದಾಗಿರುವಂಥ ಹುಟ್ಟಿದ ಹಬ್ಬಕ್ಕೋಸ್ಕರ ಕನಸ್ಕೊಂಡ್ವಿ. ನಿಲ್ಲೋದೇ ಇಲ್ಲ ಅನ್ನುವಂತಹ ಮರಣದ ಬಗ್ಗೆ ಸಿದ್ಧನೇ ಆಗಿಲ್ಲ, ರೆಡಿನೇ ಆಗಿಲ್ಲ. ಹೌದಾ? ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಕೂತ್ಕೊಂಡು, ಅಪ್ಪ ನನ್ನ ಮರಣದ ದಿನ ಹೆಂಗಾಗತ್ತೋ, ಹಿಂಗೆ ಹೋಗ್ತಾ ಇದ್ರೆ ಈ ಕಡೆಯಿಂದ ಟ್ರಕ್ ಬಂದು ಎಲ್ಲಿ ಮೇಲೆ ಬೀಳುತ್ತೋ, ಈ ಕಡೆಯಿಂದ ಕಾರ್ ಬಂದು ಎಲ್ಲಿ ಡಿಕ್ಕಿ ಹೊಡೆಯುತ್ತೋ, ರಕ್ತ ಚಿಮ್ತಿರ್ಬೇಕಾದ್ರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಸನ್ನಿವೇಶ ಹೇಗಿರುತ್ತೋ ಯಾವತ್ತಾದರೂ ಊಹೆ ಮಾಡ್ಕೊಂಡಿದ್ದೀರಾ? ಯಾವತ್ತಾದರೂ ಊಹೆ ಮಾಡ್ಕೊಂಡಿದ್ದೀವ ಇದನ್ನು ನಾವು? ದೇವರು ಏನಂತಿದ್ದಾರೆ ಗೊತ್ತಾ ಸತ್ಯವೇದದಲ್ಲಿ? ಮರಣವನ್ನು ಕುರಿತಂತೆ ಏನು ಮಾಡಬೇಕಂತೆ? ಸ್ಮರಿಸಬೇಕು. ಸ್ಮರಣೆ ಅಂದರೆ ಏನು? ಬ್ರದರ್ ತಿಂದೆ ಬ್ರದರ್ ಅವತ್ತು ಫಿಶ್ ಕರಿ ಏನಿತ್ತು ಅಂತೀರಾ? ಹೌದಾ? ಇದನ್ನು ಏನಂತ ಕರಿತೀವಿ?
ಸ್ಮರಣೆ, ಹೌದಲ್ವಾ? ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂತಹದ್ದು. ಈಗ ಸತ್ಯವೇದದಲ್ಲಿ ಮರಣದ ಬಗ್ಗೆ ದೇವರು ಏನಂತಿದ್ದಾರೆ ಅಂತ ಹೇಳಿ ನೋಡಿ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಿಂದ. ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು, ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ, ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಏನು ಮಾಡಬೇಕಂತೆ? ನಾವು ಬದುಕಿರುವಂಥವ್ರು ಸಾವನ್ನು ನೆನೆಸ್ಕೊಬೇಕಂತೆ, ಸ್ಮರಿಸಿಕೊಳ್ಳಬೇಕಂತೆ, ಊಹೆ ಮಾಡ್ಕೋಬೇಕಂತೆ. ನಮ್ಮ ಸಾವು ಹೇಗಿರುತ್ತೆ? ಕೋವಿಡ್ ಬಂದು ಹೋಗ್ತೀನಾ, ಕೋವಿಡ್-19 ಕರೋನಾ ಬಂದು ಹೋಗ್ತೀನಾ, ಟೈಫಾಯ್ಡ್ ಬಂದು ಹೋಗ್ತೀನಾ, ಮಲೇರಿಯಾ ಬಂದು ಹೋಗ್ತೀನಾ, ಆಕ್ಸಿಡೆಂಟಲ್ಲಿ ಹೋಗ್ತೀನಾ, ಹಾರ್ಟ್ ಅಟ್ಯಾಕ್ ಬಂದು ಹೋಗ್ತೀನಾ ಅಂತ ಹೇಳಿ ಯಾವತ್ತಾದರೂ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ನಾನು ಕೇಳಿದಂತಹ ಪ್ರಶ್ನೆ ನಿಮ್ಗೆ ಅರ್ಥ ಆಯಿತಾ? ಕರೋನಾ ಬಂದು ಹೋಗ್ತೀನಾ, ವೈರಸ್ ಬಂದು ಹೋಗ್ತೀನಾ ಅನ್ನುವಂತಹ ಪ್ರಶ್ನೆನ ನಮಗೆ ನಾವು ಯಾವತ್ತು ಮಾಡ್ಕೊಂಡಿದ್ದೀವ? ಇಲ್ಲ. ದೇವರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ನಿಮ್ಮ ಮರಣವನ್ನು ಕುರಿತಂತೆ ನೀವು ಏನು ಮಾಡಬೇಕು? ಸ್ಮರಿಸಿಕೊಳ್ಳಬೇಕು, ಊಹೆ ಮಾಡ್ಕೋಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು, ಅದಕ್ಕೋಸ್ಕರ ಸಿದ್ಧವಾಗಬೇಕು. ಆದರೆ ದೇವ್ರು ಏನಾದರೂ ಹೇಳಿದ್ರೆ ಅದಕ್ಕೆಲ್ಲ ನಾವು ಅಪೋಸಿಟ್ ಅಲ್ವಾ? ತದ್ವಿರುದ್ಧವಾಗಿ ಮಾಡ್ತೀವಲ್ವ? ದೇವರು ಮರಣವನ್ನು ಕುರಿತಂತೆ ಯೋಚನೆ ಮಾಡಿ, ಊಹೆ ಮಾಡಿ, ಆಲೋಚನೆ ಮಾಡಿ, ಅದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ, ಅದರ ಬಗ್ಗೆ ಮಾತಾಡಿ ಅಂತ ಸತ್ಯವೇದದಲ್ಲಿ ಹೇಳಿದರೆ, ನಾವು ಹೇಗೆ? ಸಾವು ಅನ್ನುವಂತಹ ಪದ ಬಂತು ಅಂತ ಅಂದ್ಕೊಳ್ಳಿ, ಮನೆಯಲ್ಲಿ ಯಾರ ಬಾಯಲ್ಲಾದರೂ ಏನಂತಾರೆ ದೊಡ್ಡವರು? ಬಿಡ್ತು ಅನ್ನು ಏನು ಬಿಟ್ಟು ಹೋಯ್ತು? ನಾವು ಬಿಡ್ತು ಅಂದ ಮಾತ್ರಕ್ಕೆ ಮರಣ ಬರೋದಿಲ್ವಾ? ಬರುತ್ತಲ್ವಾ? ಆದರೆ ಮರಣ ಅನ್ನುವಂತಹ ಪದ ದೇವರು ಏನು ಹೇಳಿದ್ದಾರೆ ಅಂದರೆ, ಈ ಹುಟ್ಟು, ಅದು ಇದು, ಈ ಪದಗಳನ್ನೆಲ್ಲ ಬಿಟ್ಬಿಡಿ. ನೆನ್ಪಿಟ್ಕೊಬೇಕಾಗಿರುವಂತಹ ಪದಗಳು ಯಾವುದು ಗೊತ್ತಾ ಮಕ್ಕಳ? ಮರಣ ಅನ್ನುವಂತಹದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಸಿದ್ಧತೆಗಳನ್ನು ನಡೆಸ್ಕೊಳ್ಳಿ, ಅದಕ್ಕೋಸ್ಕರ ಯೋಚನೆ ಮಾಡಿ, ಅದಕ್ಕೋಸ್ಕರ ಊಹೆ ಮಾಡ್ಕೊಳ್ಳಿ. ಅದು ನಿಮ್ಮ ತಲೆಯಲ್ಲಿರಬೇಕು ಅಂತ ದೇವರು ಹೇಳಿದ್ರೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ದೇವರಂದರೆ, ನಾವು ಮಾತಾಡಲಿಕ್ಕೆ ಬಿಡೋದಿಲ್ಲ, ಮಾತು ಎತ್ತಲಿಕ್ಕೂ ಬಿಡೋದಿಲ್ಲ ಮನೆಯಲ್ಲಿ. ಇನ್ನೆಲ್ಲಿ ಯೋಚನೆ ಮಾಡ್ತೀವಿ ನಾವು ಮರಣದ ಬಗ್ಗೆ? ಹೌದಾ ಇಲ್ವಾ? ಬಿಡ್ತು ಅನ್ನೋ ಹಂಗಾಗಬಾರ್ದು. ಬರೀ ಇದೇ ರೀತಿ ಅಲ್ವಾ ನಾವು ಆಲೋಚನೆ ಮಾಡುವಂತಹದ್ದು? ಅದಕ್ಕೋಸ್ಕರನೇ ಈ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಏನಾದರೂ ಹೊಸ ಆ್ಯಂಗಲಲ್ಲಿ ಏನಾದರೂ ಗೊತ್ತಾಗುತ್ತಾ ನಮಗೆ? ಇನ್ನೊಂದು ಸ್ವಲ್ಪ ಜನ ಸತ್ಯವೇದದಲ್ಲಿ ಈಗ ತಾನೇ ಪ್ರಸಂಗಿ ಗ್ರಂಥ ಓದ್ಕೊಂಡ್ರಲ್ವ? ಏನಿತ್ತು? ಎಲ್ಲಿಗೆ ಹೋಗ್ಬೇಕಂತೆ? ಔತಣದ ಮನೆಗೆ ಹೋಗೋದಕ್ಕಿಂತ ಎಲ್ಲಿಗೆ ಹೋಗ್ಬೇಕಂತೆ? ಮರಣ ದುಃಖದ ಮನೆಗೆ. ಮರಣ ದುಃಖದ ಮನೇಲಿ ಏನಿರುತ್ತೆ? ಇಷ್ಟಕ್ಕೂ ಏನಿರುತ್ತೆ? ಗೋಳಾಟ ಇರುತ್ತೆ. ಏನಕ್ಕೋಸ್ಕರ ಗೋಳಾಡ್ತಿರ್ತಾರೆ? ಒಬ್ಬ ವ್ಯಕ್ತಿ ಸತ್ತೋಗಿರ್ತಾರಲ್ವ, ಶವ ಇರುತ್ತಲ್ವ, ಅಲ್ಲಿ ದೇವರು ಆ ಶವವನ್ನು ಮರಣ ದುಃಖದ ಮನೆಗೆ ಹೋಗಿ ನೋಡ್ಕೊಂಡು ಬನ್ನಿ, ನಿಮ್ಗೆ ಯಾರಾದರೂ ತಿಳಿದಿದ್ರೆ ಅವರು ಅಂತ ಹೇಳ್ತಿದ್ದಾರೆ ಸತ್ಯವೇದದಲ್ಲಿ. ನಾವೇನು ಮಾಡ್ತೀವಿ ಗೊತ್ತಾ? ಒಂದು ಬೀದಿಲಿ ಯಾರಾದರೂ ತೀರೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ಆ ಬೀದಿಗೆ ಹೋಗೋದಿಲ್ಲ ಗೊತ್ತಾ? ಹೌದಾ ಇಲ್ವಾ? ದೇವರು ನಿಮ್ಮ ರಿಲೇಷನ್ಸಲ್ಲೋ ನಿಮಗೆ ಯಾರಾದರೂ ಗೊತ್ತಿರೋರ ಮನೇಲಿ ಮರಣ ಆದರೆ ಎಲ್ಲಿಗೆ ಹೋಗಬೇಕು? ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ವಾತಾವರಣವನ್ನು ನೋಡಿ ಬನ್ನಿ ಅಂತ ದೇವರು ಹೇಳಿದ್ರೆ, ಯಾರಾದರೂ ತೀರು ಹೋಗಿದ್ರೆ ಆ ಬೀದಿಗೂ ಹೋಗೋದಿಲ್ಲ, ನಾವು ಪಕ್ಕದ ಬೀದಿಗೆ ಹೋಗ್ತೀವಿ. ಇನ್ನೊಂದು ಬೀದಿಗೆ ಸುತ್ತಾಕೊಂಡು ಹೋದರೂ ಪರವಾಗಿಲ್ಲ, 1 ಕಿಲೋಮೀಟರ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಪಕ್ಕದ ಬೀದಿಯಿಂದ ಮನೆಗೆ ಹೋಗ್ತೀವಿ. ಇದು ನಾವು. ದೇವರು ಮರಣದ ಬಗ್ಗೆ ಮಾತಾಡಿ, ಆಲೋಚನೆ ಮಾಡಿ, ಸ್ಮರಿಸಿ ಅಂದರು. ನಾವು ಮಾತೆತ್ತಲಿಕ್ಕೆ ಬಿಡೋದಿಲ್ಲ. ದೇವರು ಶವವನ್ನು ನೋಡಿ, ಆ ಶವ ಇರುವಂತಹ ಮನೆಯನ್ನು ಒಂದ್ಸರಿ ನೋಡಿ ಅಂದರೆ ನಾವೇನು ಮಾಡ್ತಿದ್ದೀವಿ? ಪಕ್ಕದ ರೋಡನ್ನು ತೊಗೊಂಡ್ಬರ್ತಿದ್ದೀವಿ. ದೇವರು ಏನು ಹೇಳ್ತಾರೋ ಅದಕ್ಕೆ ತದ್ವಿರುದ್ಧವಾಗಿ. ನಮಗೆ ಅರ್ಥ ಆಗ್ತಿದೆಯೋ ನಾವು ಮಾಡ್ತಿರುವಂತಹದ್ದು? ಬ್ರದರ್, ನಿಮ್ಗೇನಾದರೂ ಲಾಸ ನಾವು ಶವ ನೋಡಿಲ್ಲ ಅಂದರೆ, ಅಥವಾ ಆ ಮರಣದ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ನಿಮಗೇನಾದರೂ ಲಾಸ ಅಂತ ಕೇಳ್ತೀರಾ? ಹೋಗಲಿ. ನಾವು ಭಯಪಟ್ಟ ಮಾತ್ರಕ್ಕೆ, ಮರಣ ಅಂದರೆ ಭಯಪಟ್ಟ ಮಾತ್ರಕ್ಕೆ, ಮರಣ ಆಗಬಾರ್ದು ಅಂದ ಮಾತ್ರಕ್ಕೆ ಮರಣ ನಮಗಾಗೋದಿಲ್ವ? ಹಾಗೇ ಆಗುತ್ತಲ್ವ? ಅದು ಸತ್ಯ ಅಲ್ವ? ನಾವೆಲ್ಲರೂ ಸಹ ಅದನ್ನು ತಿಳ್ಕೊಂಡು ಇನ್ನೊಬ್ಬರಿಗೂ ತಿಳಿಸ್ಬೇಕಲ್ವ? ರೀಸೆಂಟಾಗಿ ನ್ಯೂಸಲ್ಲಿ ಬಂದಂತಹ ಆರ್ಟಿಕಲನ್ನು ನೀವೆಲ್ಲರೂ ನೋಡಿದ್ದೀರ ಪ್ರಿಯರೇ. ಅದು ಇನ್ನೊಂದು ಸರಿ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಲ್ವ ರೀಸೆಂಟಾಗಿ? ಏನು ಗೊತ್ತು ನಮ್ಗೆ ಆಕ್ಸಿಡೆಂಟ್ ಬಗ್ಗೆ? ಆಕ್ಸಿಡೆಂಟ್ ಆದಂತಹ ಆ ಕುಟುಂಬದ ಯಜಮಾನ ಏನಿದಾರೋ ಅವರು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ತಾರೆ.
ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ತಾರೆ. ಕಷ್ಟದಲ್ಲಿ ಮೇಲೆ ಬಂದಂತಹ ಕುಟುಂಬ ಅದು. ಇಂಜಿನಿಯರಿಂಗ್ ಮಾಡಿ ಹಲವಾರು ವರ್ಷಗಳು ಕಷ್ಟಪಟ್ಟು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿ ಮತ್ತೆ ಉತ್ತೀರ್ಣನಾದ ನಂತರ, ಎಕ್ಸ್ಪೀರಿಯನ್ಸ್ ಆದ ನಂತರ ತನ್ನದೇ ಆಗಿರುವಂಥ ಒಂದು ಓನ್ ಕಂಪನಿಯನ್ನು ಓಪನ್ ಮಾಡುತ್ತಾರೆ, ಹೊಸ ಕಂಪನಿಯನ್ನು ಓಪನ್ ಮಾಡುತ್ತಾರೆ. ಆ ಕಂಪನಿಗೆ ಆ ವ್ಯಕ್ತಿ ಏನು, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅಂದರೆ ಇಡೀ ಕಂಪನಿಯ ಹೆಡ್ ಆ ವ್ಯಕ್ತಿ. ಆ ವ್ಯಕ್ತಿನೇ ಶುರು ಮಾಡ್ತಾರೆ ಆ ಕಂಪನಿಯನ್ನು. ತನ್ನ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ? 150 ಜನ. ಇನ್ನೊಂದು ಬ್ರ್ಯಾಂಚನ್ನು ಸಹ ಓಪನ್ ಮಾಡ್ತಾರೆ. ಯಾರಿ ವ್ಯಕ್ತಿ ಅನ್ನುವಂತಹ ಪ್ರಶ್ನೆ ನ್ಯೂಸ್ ನೋಡದೇ ಇರುವಂಥವ್ರ ತಲೆಯಲ್ಲಿರುತ್ತೆ. ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ನಾನು ಹೇಳ್ತೀನಿ ಅದನ್ನು. ಚೆನ್ನಾಗಿ ಓದಿ ಮೇಲ್ ಬಂದು ತನ್ನ ಸ್ವಂತ ಕಂಪನಿಯನ್ನು ಓಪನ್ ಮಾಡಿ 150 ಜನಕ್ಕೆ ಸಂಬಳ ಕೊಟ್ಟು, ಅಷ್ಟು ಜನಕ್ಕೆ ಉದ್ಯೋಗವನ್ನು ಕೊಟ್ಟು, ಅದಾದ ನಂತರ ಇನ್ನೊಂದು ಹೊಸ ಬ್ರಾಂಚನ್ನು ಸಹ ಓಪನ್ ಮಾಡ್ತಾರೆ ರೀಸೆಂಟಾಗಿ. ಈ ಕಂಪನಿ ಇದೆ ಅಂತ ಹೇಳಿದ್ಮೇಲೆ ದುಡ್ಡೆಲ್ಲ ಚೆನ್ನಾಗಿರುತ್ತಲ್ವ, ಕಷ್ಟದಿಂದ ಮೇಲೆ ಬಂದಿರುವಂತಹದ್ದು ನಿಜ. ಆದರೆ ಕಂಪನಿ ಓಪನ್ ಮಾಡಿದ್ಮೇಲೆ ಆಬ್ವಿಯಸ್ಲಿ 150 ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ ಹಣ ಎಲ್ಲ ಚೆನ್ನಾಗಿರುತ್ತೆ. ಈ ಸ್ವಲ್ಪ 1-2 ತಿಂಗಳ ಹಿಂದೆ ಕಾರ್ ತೊಗೊಬೇಕು ಅನ್ನುವಂಥ ಆಲೋಚನೆ ಮಾಡಿ, ಯಾವ ಕಾರ್ ತೊಗೊಂಡ್ರೆ ಸೇಫ್ ಆಗಿರುತ್ತೆ, ಕಾರ್ ತೊಗೊಬೇಕು ಅಂತ ನಾವೆಲ್ಲ ಆಲೋಚನೆ ಮಾಡಿದ್ರೆ ಏನು ಮಾಡ್ತೀವಿ? ಯಾವುದು ಕಮ್ಮಿಗೆ ಸಿಗುತ್ತೆ, ಯಾವುದು ಬೆಸ್ಟ್ ಆಗಿರುತ್ತೆ ಕಮ್ಮಿಯಲ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಹಣ ಇರುವಂಥವ್ರು ಏನು ಯೋಚನೆ ಮಾಡ್ತಾರೆ? ಕಾರನ್ನು ಖರೀದಿ ಮಾಡಬೇಕಂದ್ರೆ ಯಾವ್ದು ಸೇಫ್ ಆಗಿರುತ್ತೆ, ಯಾವುದಕ್ಕೆ ಆಕ್ಸಿಡೆಂಟ್ ಆದರೂ ಸಹ ಏನೂ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಹೌದು, ಓಕೆ. ಅದೇ ಆಲೋಚನೆಯಿಂದ ಈ ಕುಟುಂಬವೂ ಸಹ ಹೊಂದಿ 1-2 ತಿಂಗಳ ಹಿಂದೆ ಒಂದು ಕಾರನ್ನು ಪರ್ಚೇಸ್ ಮಾಡ್ತಾರೆ. ವೋಲ್ವೋ ಕಂಪನಿ ಗೊತ್ತಲ್ವ ನಮಗೆ? ವೋಲ್ವೋ ಕಂಪನಿ ಗೊತ್ತಲ್ವ? ಆ ಕಂಪನಿಯ ಹುಡುಕಿ ಚೆನ್ನಾಗಿ ರಿಸರ್ಚ್ ಮಾಡಿ ಆ ಕಂಪನಿಯ ಕಾರನ್ನು ಪರ್ಚೇಸ್ ಮಾಡ್ತಾರೆ. ಬೆಲೆ ಎಷ್ಟು ಅಂದರೆ 1.5 ಕೋಟಿ, ಸುಮಾರು 1.5 ಕೋಟಿ. ಓಕೆ, ಈ ಕಾರ್ಗಿರುವಂಥ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಕಾರ್ ಎಲ್ಲಾದರೂ ಹೋಗಿ ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ, ಯಾರಾದರೂ ಬಂದು ಈ ಕಾರ್ ಗುದ್ದಿದ್ರು ಅಂತ ಅಂದ್ಕೊಳ್ಳಿ, ಹಿಂದೆ ಮುಂದೆ ಸೈಡಲ್ಲೆಲ್ಲ ಯಾರಾದರೂ ಬಂದು ಗುದ್ದಿದ್ರು ಅಂತ ಅಂದ್ಕೊಳ್ಳಿ, ಆಟೋಮ್ಯಾಟಿಕ್ಕಾಗಿ 7 ಏರ್ ಬ್ಯಾಗ್ಸ್ ಇರುತ್ತೆ ಇದರಲ್ಲಿ. ಅಂದರೆ ಆ ಕಾರು ಟಚ್ ಆಗಿದ ತಕ್ಷಣ, ಎಲ್ಲಾದರೂ ಒಂದು ಸರ್ಫೇಸಿಗೆ ಟಚ್ ಆಗಿದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅಲ್ಲಿರುವಂತಹ ಏರ್ ಬ್ಯಾಗ್ಗಳು, ಗಾಳಿಯಿಂದ ತುಂಬಿರುವಂತಹ ಬಲೂನ್ಗಳ ರೀತಿ ಇರುವಂತಹ ಬ್ಯಾಗ್ಗಳು ಓಪನ್ ಆಗೋಗುತ್ತೆ. ಏನಕ್ಕೋಸ್ಕರ? ನಮ್ಮ ಜೀವ ಆ ಕಾರಲ್ಲಿ ಯಾರು ಇರ್ತಾರೋ ಅವ್ರನ್ನ ಉಳಿಸ್ಲಿಕ್ಕೋಸ್ಕರ, ಅವ್ರ ಪ್ರಾಣವನ್ನು ಉಳಿಸ್ಲಿಕ್ಕೋಸ್ಕರ. ಎಷ್ಟು ಏರ್ ಬ್ಯಾಗ್ ಇರುತ್ತೆ? 7 ಏರ್ ಬ್ಯಾಗ್ ಇರುತ್ತೆ. ಸೈಡಲ್ಲಿ, ಹಿಂದೆ, ಮುಂದೆ, ಎಲ್ಲಿ ಗುದ್ದಿದ್ರೂ ಏನಾಗೋದಿಲ್ಲ ಈ ಕಾರಿಗೆ. ಎಲ್ಲಿ ಯಾವ ಥರ ಗುದ್ದಿದ್ರೂ ಏನೂ ಆಗೋದಿಲ್ಲ. ಅದು ಈ ಕಾರ್ನ ಸ್ಪೆಷಾಲಿಟಿ. ಅದನ್ನು ಹುಡುಕಿ ಖರೀದಿ ಮಾಡ್ತಾರೆ. ಆ ಕಾರ್ನ ಫೋಟೋವನ್ನು ನೋಡೋಣ ಒಂದು ಸಾರಿ. ಅಣ್ಣ, ಫಸ್ಟ್ ಇಮೇಜನ್ನು ಹಾಕಿ. ಚೆನ್ನಾಗಿದೆಯಲ್ವಾ? 1.5 ಕೋಟಿ. ಓಕೆ, ತೆಗೆದುಬಿಡಿ ಅಣ್ಣ, ಸಾಕು. ಈಗ ಈ ಕಾರ್ ತನ್ನ ಪಾಡಿಗೆ ತಾನು ಆ ಕಡೆ ಡಬಲ್ ರೋಡ್, ಅದು ಆ ಕಡೆಯಿಂದ ಹೋಗ್ತಿರ್ಬೇಕಾದ್ರೆ ಹಿಂದೆ ವಿಚಿತ್ರ ಏನು ಅಂತ ಹೇಳಿದ್ರೆ, ಹೇಗೆ ಆಕ್ಸಿಡೆಂಟ್ ಆಯಿತು ರೀಸೆಂಟಾಗಿ ಕುಟುಂಬಕ್ಕೆ ಅಂತ ಹೇಳಿದ್ರೆ, ಈ ಕುಟುಂಬದವರೆಲ್ಲರೂ ಈ ಕಾರಲ್ಲೇ ಇರ್ತಾರೆ ಪಾಪ. ಆತನ ಕುಟುಂಬದ ಯಜಮಾನನ ಸಮೇತವಾಗಿ ಮಕ್ಕಳು, ಹೆಂಡತಿ ಎಲ್ಲರೂ ಸೇರಿ 6 ಜನ ಇರ್ತಾರೆ ಇದೇ ಕಾರಲ್ಲೇ ಪ್ರಯಾಣ ಮಾಡ್ತಿರ್ತಾರೆ. ಎಷ್ಟು ಸೇಫಾಗಿರುತ್ತಲ್ವ? ಸೇಫೆಸ್ಟ್ ಕಾರ್ಸ್, ವರ್ಲ್ಡಲ್ಲಿರುವಂತಹ ಸೇಫೆಸ್ಟ್ ಕಾರಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಎಷ್ಟು ಸೇಫ್ ಆಗಿರುತ್ತಲ್ವ? ಪ್ರಯಾಣ ಮಾಡ್ತಿರ್ಬೇಕಾದ್ರೆ ತುಂಬ ಸ್ಪೀಡಾಗಿ ಏನು ಹೋಗ್ತಿರೋದಿಲ್ಲ, ಕರೆಕ್ಟಾಗಿರುವಂಥ ಸ್ಪೀಡಲ್ಲೇ ಹೋಗ್ತಿರ್ತಾರೆ. ಅಹಂಕಾರ ಪಟ್ಟು ಹಾಗೆಲ್ಲ ಹೋಗ್ತಿರೋದಿಲ್ಲ, ಕರೆಕ್ಟಾಗಿ ಹೋಗ್ತಿದ್ದಾರೆ. ಇವ್ರು ಈ ಕಡೆ ಹೋಗ್ತಿದ್ದಾರೆ ಅಂದರೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ರೋಡ್ ಇರುತ್ತಲ್ವ, ಆ ಕಡೆಯಿಂದ ಬರುವಂಥವರಿಗೆ. ಆ ಕಡೆಯಿಂದ ಬರುವಂತಹ ರೋಡಲ್ಲಿ ಒಂದು ದೊಡ್ಡ ಟ್ರಕ್, ಪ್ರಿಯರೇ, ಒಂದು ದೊಡ್ಡ ಲಾರಿ ಅಂದರೆ ಚಿಕ್ಕ ಚಿಕ್ಕ ಲಾರಿ ಅಂತ ಅನ್ಕೋಬೇಡಿ, ತುಂಬ ಉದ್ದ ಇರುವಂತಹ ಲಾರಿಗಳನ್ನು ನೋಡಿದ್ದೀವಲ್ವ ನಾವು. ಅದರಲ್ಲಿ ಕಬ್ಬಿಣ ಸಾಗಿಸ್ತಾ ಇದ್ರು ಆ ಲಾರಿಯಲ್ಲಿ ಇಷ್ಟಕ್ಕೂ. ಅದರ ವೆಯ್ಟ್ ಎಷ್ಟಂದರೆ ಸುಮಾರು 25ರಿಂದ 40 ಟನ್. 1 ಟನ್ ಅಂದರೆ 1000 kg ಅಲ್ವಾ? 40 ಟನ್ ವೆಯ್ಟ್ ಇತ್ತು ಆ ಲಾರಿ. ಅಂದರೆ 40,000 kg ಇತ್ತು ಆ ಲಾರಿ, ಆ ಕಡೆಯಿಂದ ಬರ್ತಿದ್ದಂತಹ ಲಾರಿ. ಅಲ್ಲಿ ಏನೋ ಆಗಿ ಆ ಕಡೆ ಇರುವಂತಹ ರಸ್ತೆಯಲ್ಲಿ ಏನೋ ಅನಾಹುತ ಆಗಿ ಆ ಲಾರಿ ಓಡಿಸ್ತಿದ್ದಂತಹ ಡ್ರೈವರ್ಗೆ ಕಂಟ್ರೋಲ್ ತಪ್ಪಿ ಆ ಲಾರಿ ಬಂದು ಎಲ್ಲಿ ಬೀಳುತ್ತೆ? ಈ ಕಡೆ ಹೋಗ್ತಿರುವಂತಹ ಕಾರ್ ಮೇಲೆ ಬೀಳುತ್ತೆ. ಎಲ್ಲಿ ಬೀಳುತ್ತೆ? ಈ ಕಡೆ ಹೋಗ್ತಿರುವಂತಹ ಕಾರ್ ಮೇಲೆ ಬೀಳುತ್ತೆ. ಸೈಡಲ್ಲಿ ಬಿದ್ದು ಟಚ್ ಆಯಿತು ಅಂತ ಅಂದ್ಕೊಳ್ಳಿ, ಏನಾಗಲ್ಲ ಆ ಕಾರ್ಗೆ, ಏನೂ ಆಗಲ್ಲ. ಬೇರೆ ಯಾವುದಾದ್ರೂ ಚಿಕ್ಕ ಚಿಕ್ಕ ಕಮ್ಮಿ ಭಾರ ಇರುವಂತಹ ಲಾರಿ ಬಂತು ಅಂತ ಅಂದ್ಕೊಳ್ಳಿ, ಏನಾದರೂ ಆಗುತ್ತಾ? ಏನೂ ಆಗಲ್ಲ. ಎಲ್ಲಿ ಬಿತ್ತು? ಸರಿಯಾಗಿ ಬಂತು, ಎಕ್ಸಾಕ್ಟಾಗಿ ಮೇಲ್ಗಡೆ ಬಂತು ಇತ್ತು. ಮೇಲೆ ಯಾರಾದರೂ ಸೆಕ್ಯೂರಿಟಿ ಕೊಡ್ತಾರೆ ಕಾರ್ಗೆ? ನೀವು ಎಷ್ಟು ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೊಂಡ್ರು ಸಹ ಮೇಲೆ ಯಾರಾದರೂ ಸೆಕ್ಯೂರಿಟಿ ಕೊಡ್ತಾರಾ? ಮೇಲಿಂದ ಯಾವುದಾದ್ರೂ ಆಕ್ಸಿಡೆಂಟ್ ಆಗುತ್ತಾ? ಇಲ್ಲ. ಏನಾಯಿತು? ಕುಟುಂಬ ಏನಾಯಿತು? ಒಂದ್ಸಾರಿ ಆ ಆಕ್ಸಿಡೆಂಟ್ ಆದ ನಂತರ ಅದೇ ಕಾರ್ನ ಇಮೇಜ್ ಹಾಕ್ತಿರೋಣ. ಇಮೇಜ್ 2 ಮತ್ತು 3 ಪ್ಲೇ ಮಾಡಿ.
ಅಲ್ಲ, ಆ ಪಾರ್ಟನ್ನು ಮಾತ್ರ ಝೂಮ್ ಮಾಡಿ, ಮೇಲಿರುವಂತಹ ಪಾರ್ಟನ್ನು ಮಾತ್ರ ಝೂಮ್ ಮಾಡಿ. ಹಾಂ, ಟ್ರಕ್ ಎಲ್ಲಿ ಬಿದ್ದಿದೆ ಸರಿಯಾಗಿ ಬಂದು ಮೇಲುಗಡೆ. ಒಳಗಡೆ ಇರುವಂಥವರು ಒಬ್ಬರೂ ಸಹ ಜೀವಂತವಾಗಿಲ್ಲ. ಬಿದ್ದ 5 ರಿಂದ 6 ಸೆಕೆಂಡ್ಗಳಲ್ಲಿ ಹೊರಟೋಗಿರುತ್ತೆ ಪ್ರಾಣ. 2 ರಿಂದ 3 ಸೆಕೆಂಡ್ ಅಷ್ಟೇ. ಅಪ್ಪಚ್ಚಿ ತಲೆಯಲ್ಲಿರುವಂತಹ ಒಂದೊಂದು ಪಾರ್ಟು ಸಹ ಪೂರ್ತಿಯಾಗಿ ಆಚೆ ಬಂದ್ಬಿಟ್ಟಿರುತ್ತೆ. ಹೌದಾ? ನೆಕ್ಸ್ಟ್ ಇಮೇಜನ್ನು ಹಾಕ್ತೀರಣ್ಣ. ಅದು ಮೇಲ್ಗಡೆ ಏನೂ ಇಲ್ಲ, ಪೂರ್ತಿಯಾಗಿ ಫ್ಲ್ಯಾಟಾಗಿ ಹೋಗಿದೆ ಕಾರ್. ತೆಗೆದ್ಬಿಡಿ ಅಣ್ಣ. ಏನಕ್ಕೋಸ್ಕರ ಇದನ್ನು ನೋಡಿದ್ವಿ ಇಷ್ಟಕ್ಕೂ? ಏನಕ್ಕೋಸ್ಕರ ನೋಡಿದ್ವಿ? 2 ತಿಂಗಳ ಹಿಂದೆ ಖರೀದಿ ಮಾಡಿದ್ದು ಕಾರ್ ಪ್ರಿಯರೇ. ಅದು ಅಂದರೆ ಆಕ್ಸಿಡೆಂಟ್ ಆಗೋದಕ್ಕಿಂತ 2 ತಿಂಗಳು ಮುಂಚೆ ಖರೀದಿ ಮಾಡಿದ್ದಂತಹ ಕಾರ್. ಏನಕ್ಕೋಸ್ಕರ ಇದನ್ನೆಲ್ಲ ನೋಡಿದ್ವಿ? ಈ ದೃಶ್ಯವನ್ನು ನ್ಯೂಸಲ್ಲಿ ನೀವು ನೋಡಿದ್ದೀರಾ ಇಲ್ವಾ? ನೋಡಿದ್ದೀವ? ಕ್ರೈಸ್ತರಾಗಿ ನಾವು ಹೇಗೆ ಯೋಚನೆ ಮಾಡಬೇಕಂದ್ರೆ, ಈ ದೃಶ್ಯವನ್ನು ನಾವು ನೋಡಿದಾಗ ಯಾವತ್ತಾದರೂ ನಮಗೆ ಪ್ರಸಂಗಿ ಗ್ರಂಥದಲ್ಲಿದ್ದಂತಹ 7ನೇ ಅಧ್ಯಾಯ 1-2ರಲ್ಲಿರುವಂತಹ ಮಾತು ನೆನಪು ಬಂತ? ಇವಾಗ ತಾನೇ ನಾವು ಓದ್ಕೊಂಡಂತಹ ಮಾತು ನೆನಪು ಬಂತ? ಅದು ನಮ್ಮ ಮೈಂಡಲ್ಲಿ ಹಾಗೇ ಇರಬೇಕಂತೆ. ಇದು ಮರೆಯುವಂತಹ ಘಟನೆಯಲ್ಲ. ಇಡೀ ಭೂಮಿ ಮೇಲೆ ಪ್ರತಿಯೊಬ್ಬೊಬ್ಬರಿಗೂ ಎಚ್ಚರಿಕೆ ಕೊಡುವಂತಹ ಘಟನೆ ಇದು. ಮರೆತು ಹೋಗುವಂತಹ ಘಟನೆ ಅಲ್ಲ. ಹೌದಾ? ಇದು ನೋಡಿದಾಗ ಏನು ಅನ್ಸುತ್ತೆ ನಮಗೆ? ನಾವು ಆ ಥರ 1.5 ಕೋಟಿ ಕಾರಲ್ಲಿ ಪ್ರಯಾಣ ಮಾಡ್ತೀವ? ನಡ್ಕೊಂಡು ಹೋಗ್ತಾ ಇರ್ತೀವ ನಮ್ಗೆ ಇಷ್ಟ ಬಂದಂಗೆ. ಹೌದಾ? ಸೈಕಲಲ್ಲಿ ಹೊಡೆದ್ರು ಹೊರಟೋಗ್ತೀವ ಯಾರಾದರೂ ಬಂತು? ಹಾಂ, ಅದು ನಮ್ಮ ಜೀವಿತ ಕಾಲ ಹೇಗಿದೆ ಅಂದರೆ ಹೀಗಿದೆ. ಹೆದರಿಕೆ, ನಮಗೆ ಭಯ. ಈ ವ್ಯಕ್ತಿನೂ ಸಹ ಕಾರನ್ನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಪಾಪ ಏನಿರುತ್ತೆ ಎಲ್ಲರ ಮನಸ್ಸಲ್ಲೂ ಸಹ ನಾರ್ಮಲ್ ಆಗಿ. ಮರಣ ಅಂದರೆ ಭಯ, ಹೆದರಿಕೆ. ಇನ್ನೊಂದು ಘಟನೆ ಆಯಿತು ಕರ್ನಾಟಕದಲ್ಲೇ. IPS ಆಫೀಸರ್ 26ನೇ ವಯಸ್ಸಿಗೆ IPS ಪರೀಕ್ಷೆಯನ್ನು, IPS ಎಕ್ಸಾಮ್ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಅತ್ಯಂತ ಕಷ್ಟಕರವಾಗಿರುವಂಥ ಪರೀಕ್ಷೆ. ಆ ಪರೀಕ್ಷೆಯನ್ನು 10 ಲಕ್ಷ ಜನ ರಿಜಿಸ್ಟರ್ ಆದರೆ ಎಕ್ಸಾಮ್ಗೆ ಬರೀ 1000 ಜನ ಮಾತ್ರ ಪಾಸ್ ಆಗ್ತಾರೆ. ಆ ಎಕ್ಸಾಮಲ್ಲಿ 1000 ಜನ, 10 ಲಕ್ಷ ಜನ ರಿಜಿಸ್ಟರ್ ಆದರೆ 1000 ಜನ ಪಾಸ್ ಆಗ್ತಾರೆ. ಅಷ್ಟು ದೊಡ್ಡ ಎಕ್ಸಾಮಲ್ಲಿ ಪಾಸ್ ಆಗಿ ಅಚೀವ್ಮೆಂಟ್ ಮಾಡ್ತಾರೆ. ಹರ್ಷವರ್ಧನ್ ಅಂತ ಹೇಳಿ ಒಬ್ಬ ವ್ಯಕ್ತಿ IPS ಆಫೀಸರ್ ಆಗ್ತಾರೆ. 4 ವಾರನೂ 6 ವಾರನೂ ಟ್ರೈನಿಂಗ್ ಮುಗಿಸಿರ್ತಾರೆ. ಇಲ್ಲಿಂದ ಹಿಡಿದು ಒಂದು ಸ್ಟೇಷನ್ಗೆ ಹೋಗಿ ಚಾರ್ಜ್ ತೊಗೋಬೇಕು. ಅಲ್ಲಿ ಸ್ಟೇಷನಲ್ಲಿ ಎಲ್ಲ ಸಿದ್ಧತೆಗಳು ರೆಡಿ ಇದೆ. ಇಷ್ಟಕ್ಕೂ ಫಸ್ಟ್ ಟೈಮ್ ಯಾರಾದರೂ ಪೊಲೀಸ್ ಅಧಿಕಾರಿ ಇನ್ನೊಂದು ಸ್ಟೇಷನ್ಗೆ ಬಂದಾಗ, ಉನ್ನತ ಪೊಲೀಸ್ ಅಧಿಕಾರಿ, ಎಲ್ಲರೂ ಸಹ ಲೈನ್ ಮಾಡಿ ರೆಡಿ ನಿಂತಿರ್ತಾರೆ. ಸಲ್ಯೂಟ್ಗಳನ್ನು ಮಾಡಲಿಕ್ಕೆ ಮತ್ತೆ ಗೌರವವನ್ನು ಸಲ್ಲಿಸಲಿಕ್ಕೆ ರೆಡಿ ನಿಂತಿರ್ತಾರೆ. ಆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಇನ್ನೊಂದು ಸ್ಟೇಷನಲ್ಲಿ. ಈ ವ್ಯಕ್ತಿ ಸರ್ಕಾರ ತನಗೆ ಕೊಟ್ಟಿರುವಂತಹ ಜೀಪಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಅವರೂ ಸಹ ಸ್ಪೀಡಾಗಿ ಏನು ಹೋಗಿಲ್ಲ. ಅವರು ಸಹ ಇಷ್ಟ ಬಂದಂತೆ ಕುಡ್ದೇನು ಗಾಡಿ ಓಡಿಸಿಲ್ಲ. ತನಗೆ ಡ್ರೈವರ್ ಇದ್ದರು, ಅವ್ರು ಓಡಿಸ್ತಿದ್ರು ಗಾಡಿಯನ್ನು. ಆ ಜೀಪ್ನ ಟೈರ್ ಬಸ್ಟ್ ಆಗಿ ಆ ಹೈವೇಯಲ್ಲಿ ಹೋಗಿ ಆ ಕಾರ್ ಮತ್ತೆ ಪಲ್ಟಿಯಾಗಿ ಮನೆಗೆ ಹೊಡೆದು ಅದಾದ ನಂತರ ಹೋಗಿ ತೆಂಗಿನ ಮರಕ್ಕೆ ಹೊಡೆದಿದೆ. ಇಲ್ಲಿ ವಿಚಿತ್ರ ಏನು ಅಂದರೆ, ಈ ಕಾರ್ಗೂ ಬಲೂನ್ ಇತ್ತು, ಒಳಗಡೆ ಏರ್ ಬ್ಯಾಗ್ ಇತ್ತು, ಆದರೆ ಓಪನ್ ಆಗಿಲ್ಲ. ಓಪನ್ ಆಗಿದ್ರೆ ಉಳ್ಕೊಳ್ತಾ ಇದ್ರು. ಈ ಕಾರಲ್ಲಿ ಏರ್ ಬ್ಯಾಗ್ ಓಪನ್ ಆಗಿದ್ರೆ ಉಳ್ಕೊಳ್ತಾ ಇದ್ರು. ಆ ಕಾರಲ್ಲಿ ಏರ್ ಬ್ಯಾಗ್ ಇತ್ತು, ಓಪನ್ ಆದರೂ ಉಳ್ಕೊಳ್ಳಲಿಲ್ಲ. ಈ ಕಾರಲ್ಲಿ ಏರ್ ಬ್ಯಾಗ್ ಇತ್ತು, ಓಪನ್ ಆಗಿಲ್ಲ. ಇಬ್ಬರಿಗೂ ಮರಣ ಬಂತ? ಹಾಂ, ಎಲ್ಲೋ ಒಂದು ಕಡೆ ಏನು ಭಯ, ಹೆದರಿಕೆ ಏನಾದರೂ ಆಗ್ತಿದೆಯಾ ಇದನ್ನು ಕೇಳ್ತಿರ್ಬೇಕಾದ್ರೆ? ಅಪ್ಪ, ನಮ್ಮ ಅಂತ್ಯ ಹೇಗಿರ್ಬೋದು? ನಮ್ಮನ್ನು ಎಲ್ಲಾದರೂ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದರೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಸಮಯ ಹೇಗಿರ್ಬೋದು? ಗೊತ್ತಾ ನಮಗೆ ಯಾವಾಗ ಹೋಗ್ತೀವಂತ ಗೊತ್ತಾ? ಅದಕ್ಕೋಸ್ಕರ ರೆಡಿಯಾಗಿದ್ದೀವ ಹೋಗಲಿ? ರೆಡಿಯಾಗಿದ್ದೀವ ಪ್ರಿಯರೇ? ಮರಣದ ಬಗ್ಗೆ ಯಾವತ್ತಾದರೂ ನಿಮ್ಮ ಮಕ್ಕಳನ್ನು ಕರೆದು ಹೇಳಬೇಕಾಗಿರುವಂತಹದ್ದೆಲ್ಲ ಹೇಳಿ ಮುಗಿಸಿ, ಚಿಕ್ಕ ಮಕ್ಕಳು ಬ್ರದರ್, ನನ್ನ ಮಕ್ಕಳು ಅಂತ ಅನ್ಬೇಡಿ. ಯಾವಾಗ ಬರುತ್ತೋ ಗೊತ್ತಿಲ್ಲ ಅಲ್ವಾ? ಮಕ್ಕಳಿಗೆ ಏನಂತ ಹೇಳ್ಕೊಡ್ತಿರ್ತೀವಿ ನಾರ್ಮಲಾಗಿ? ನಾನು ನಿಮ್ಮ ಡ್ಯಾಡಿ, ಇವರು ಮಮ್ಮಿ ಅಂತ ಹೇಳ್ಕೊಡ್ತಿರ್ತೀರಾ? ಪಾಪ ಅವರು ಅದೇ ಭ್ರಮೆಯಲ್ಲಿ ಬದುಕ್ತಿರ್ತಾರೆ. ನೀವು ಶರೀರಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿ ಆಗಿರ್ಬೋದು, ಆದರೆ ನಿಜವಾಗ್ಲೂ ತಂದೆ ದೇವರಲ್ವಾ? ಆ ಮಾತನ್ನು ನಾವು ಹೇಳ್ಕೊಡೋದೇ ಇಲ್ವಾ? ಪಾಪ ಅವರು ಅದೇ ಭ್ರಮೆಯಲ್ಲಿ ಬದುಕ್ತಿರ್ತಾರೆ. ಏನಂತ? ನಮ್ಮ ಮಮ್ಮಿ ಡ್ಯಾಡಿ ನನ್ನ ಜೊತೆ ಶಾಶ್ವತವಾಗಿ ಇರ್ತಾರೆ ಅಂದ್ಕೊಂಡು. ಒಂದಾನೊಂದು ದಿನ ಬಿಟ್ಟು ಹೊರಟೋಗ್ತೀರಲ್ವ ಹೇಳದೆ ಮಾಡದೆ? ಹೌದಾ ಇಲ್ವಾ? ಹೇಳದೆ ಮಾಡದೆ ಒಂದಾನೊಂದು ದಿನ ಬಿಟ್ಟು ಹೊರಟೋಗ್ತೀರಾ ಅಲ್ವಾ? ಹಾಂ, ಅದಕ್ಕೆ ಮುಂಚೆ ಮಕ್ಕಳಿಗೆ ಹೇಳಬೇಕಾಗಿರುವಂತಹ ದೇವರ ಬಗ್ಗೆ ಏನೇನು ಹೇಳಬೇಕೋ ಎಲ್ಲ ಹೇಳಿದ್ದೀರಾ? ಎಲ್ಲ ಹೇಳಿದ್ದೀವ? ಅದಕ್ಕಿಂತ ಮುಂಚೆ ನಾವು ಸಾರ್ಟ್ ಮಾಡ್ಕೊಬೇಕಾಗಿರುವಂತಹದ್ದು, ಅಪ್ಪ ಈ ಕ್ಷಣದಲ್ಲಿ ಮರಣ ಬಂದರೂ ಪರಲೋಕಕ್ಕೆ ಮಿಸ್ ಇಲ್ಲದೆ ಹೋಗ್ತೀನಿ ಅನ್ನುವಂತಹ ನಂಬಿಕೆ ಇದೆಯಾ ನಮಗೆ? ಅದೇ ಸಿದ್ಧತೆ ಅಂದರೆ.
ಮರಣದ ಕುರಿತಂತೆ ಸಿದ್ಧತೆ ಅಂದರೆ ಇದೆ. ಮಾಡಬೇಕಾಗಿರುವಂಥ ಎಲ್ಲ ಕೆಲಸಗಳನ್ನು ಪೂರ್ತಿಯಾಗಿ ಮಾಡಿ ಮುಗಿಸಿರ್ಬೇಕಲ್ವ, ರೆಡಿ ಇಟ್ಕೊಂಡಿರ್ಬೇಕಲ್ವ, ಹೌದಲ್ವ? ಸತ್ಯವೇದದಲ್ಲಿ ಒಂದು ವಚನವನ್ನು ನೋಡೋಣ. ಅರಸುಗಳು ಮೊದಲನೇ ಗ್ರಂಥ, ಅರಸುಗಳು ಮೊದಲನೇ ಗ್ರಂಥ 2ನೇ ಅಧ್ಯಾಯ 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. 1ನೇ ಅರಸುಗಳು, ಪ್ರಿಯರೇ ಕ್ಷಮಿಸಿ, 1ನೇ ಅರಸುಗಳು 2:1. ಹಾಂ ಹಾಂ ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ, ಅಂದರೆ ಸಾವು ಹತ್ತಿರ ಆಗಿದೆ ಅಂತ ಹೇಳಿ ತನಗೆ ಇಂಡಿಕೇಶನ್ ಬಂದಿದ ತಕ್ಷಣ ಏನು ಮಾಡ್ತಿದ್ದಾರಂತೆ, ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನಿನ್ನ ಪೌರುಷವನ್ನು ತೋರಿಸು, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಗೊಂಡು ಆತನ ಮಾರ್ಗದಲ್ಲೇ ನಡೆಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ನಿರ್ಣಯ ವಿಧಿಗಳನ್ನು ಪಾಲಿಸು. ಇದು ಮರಣದ ಬಗ್ಗೆ ಸಿದ್ಧತೆ. ಅಂದರೆ ಇದು ಪ್ಯಾಕ್ ಮಾಡ್ಕೊಂಡು ರೆಡಿ ಇಟ್ಕೊತಿದ್ದಾರೆ ಸೂಟ್ ಕೇಸನ್ನು. ನಮ್ಮ ಸೂಟ್ ಕೇಸ್ ಎಲ್ಲಿ? ಇಲ್ಲೇ ಬರ್ತಾರೆ, ಮೇಲಿಟ್ಟಿದ್ದೀವಿ, ರೂಮಲ್ಲಿ ಇಟ್ಟಿದ್ದೀವಿ, ಬೆಚ್ಚಗೆ ಚಳಿ ಆಗುತ್ತೆ ಅಂತ ಒಂದು ಮೂಲೆಯಲ್ಲಿ ತಳ್ಳಿಬಿಟ್ಟಿದ್ದೀವಿ. ಆ ಸೂಟ್ ಕೇಸ್ನ ಬಗ್ಗೆ ಮಾತಾಡ್ತಿಲ್ಲ ನಾವು. ದೇವ್ರು ಕರೀತಾರಲ್ವ, ಯಾವಾಗ ಕರೀತಾರೆ ಅಂತ ಗೊತ್ತಿಲ್ಲ ಅಲ್ವಾ? ಆ ಸಾವು ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಮತ್ತೆ ಮತ್ತೆ ಇನ್ಸ್ಟ್ರಕ್ಷನ್ ಕ್ಲೀನಾಗಿ ಕೊಟ್ಟಿದ್ದಾರೆ ದೇವರು. ಮಕ್ಕಳ, ಮರಣವನ್ನು ನೆನೆಸ್ಕೊಳ್ಳಿ, ಮರಣದ ಬಗ್ಗೆ ಮಾತಾಡ್ಕೊಳ್ಳಿ, ಮರಣದ ಬಗ್ಗೆ ನಿಮ್ಮ ಮಕ್ಕಳ ಹತ್ರ ಮಾತಾಡಿ. ಚಿಕ್ಕ ಮಕ್ಕಳು ಅಂತ ಹೇಳಿ ಬಿಡಬೇಡಿ. ಯಾವಾಗ ಮಾತಾಡ್ತೀವಿ? ಚಿಕ್ಕ ಮಕ್ಕಳು ಅಂತ ಬಿಟ್ಟರೆ ಅವ್ರು ಹೊರಟೋದ್ರೆ, ಅವ್ರು ದೊಡ್ಡವರಾಗೋಷ್ಟಲ್ಲಿ ನಾವು ಹೊರಟೋದ್ರೆ, ಹೌದಾ? ಹಾಂ. ಇಷ್ಟಕ್ಕೂ ನಮ್ಮ ಮರಣ ಅಂದರೆ ಏನಕ್ಕೋಸ್ಕರ ಇಷ್ಟೊಂದು ಭಯ ಹೇಳಿ? ಮರಣ ಅಂದರೆ ನಮಗೆ ಏನಕ್ಕೋಸ್ಕರ ಇಷ್ಟೊಂದು ಭಯ? ಏನು ಅಂದ್ಕೊಂಡಿದ್ದೀವಿ ನಾವು ಮರಣವನ್ನು? ಮನುಷ್ಯರ ಆಲೋಚನೆಯಲ್ಲಿ ಮರಣ ಅಂದರೆ ಇರುವಂತಹ ಮಿಸ್ಕನ್ಸೆಪ್ಷನ್ ಏನು? ಅಯ್ಯೋ, ನಮ್ಮ ಕುಟುಂಬದವ್ರನ್ನೆಲ್ಲ ಬಿಟ್ಟು ಹೋಗುವಂತಹ ದಿನ ಬ್ರದರ್ ಅದು. ಸುತ್ತ ಜೋರಾಗಿ ಗೋಳಾಡಿ ಅಳ್ತಿರ್ತಾರೆ ಜನ, ಎಲ್ಲರೂ ಸಹ ಕಿರುಚ್ತಿರ್ತಾರೆ. ಆ ಸನ್ನಿವೇಶವನ್ನು ನೆನೆಸ್ಕೊಂಡ್ರೆ ಭಯ ಆಗತ್ತೆ ಅಂತೀರಾ? ಮರಣವನ್ನು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ ನೋಡೋಣ ಪ್ರಿಯರೇ. ಮರಣವನ್ನು ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡಿ ನೋಡೋಣ. ದೇವರು ನಮ್ಮನ್ನು ಈ ಭೂಮಿಯ ಮೇಲೆ ಕಳಿಸಿದಾರಲ್ವಾ? ಈ ಭೂಮಿಯ ಮೇಲಿರುವಂತಹ ಸಮಸ್ತ ಕೆಲಸಗಳನ್ನು ಪೂರ್ತಿಯಾಗಿ ಮಾಡಿ ಮುಗಿಸಿ ಮತ್ತೆ ನಿಜವಾಗ್ಲೂ ನಮ್ಮ ಮನೆ ಆಗಿರುವಂತಹ ಪರಲೋಕಕ್ಕೆ ಹೋಗುವಂತಹ ದಿನ ಅಲ್ವಾ ಮರಣ ಅಂದರೆ? ನಿಜವಾದ ಮನೆ ಆಗಿರುವಂತಹ ಪರಲೋಕಕ್ಕೆ ಅಥವಾ ಒಂದು ಸೇಫ್ ಪ್ಲೇಸ್ಗೆ, ಪರದೇಶಿಗೆ ಸೇರುವಂತಹ ದಿನ ಅಲ್ವಾ ಮರಣ ಅಂದರೆ? ನೀವು ಕೆಲಸಕ್ಕೆ ಹೋಗ್ತೀರಾ, ನೀವು ಉದ್ಯೋಗಗಳಿಗೆ ಹೋಗ್ತೀರಾ. ನೀವು ಉದ್ಯೋಗಗಳಿಗೆ ಹೋದಾಗ ಸಂಜೆ 5 ಗಂಟೆ ಆಗುತ್ತೆ, ಉದ್ಯೋಗ ಮುಗ್ದೋಗುತ್ತೆ. ಮನೆಗೆ ಬರಬೇಕಾದ್ರೆ ಖುಷಿಯಾಗಿ ಬರ್ತೀರಾ? ಹತ್ಕೊಂಡು ಅಯ್ಯಯ್ಯೋ ಮನೆಗೆ ಹೋಗಬೇಕು, ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅಂತ ಬರ್ತೀರಾ? ಹೇಗೆ ಬರ್ತೀರಾ? ಖುಷಿಯಾಗಿ ಹೋಗ್ತೀರಾ ಅಲ್ವಾ? ಹಾಂ, ಅದೇ ಅಲ್ವಾ ಮರಣ ಅಂದರೆ? ಮರಣ ಅಂದರೆ ಅದೇ ಅಲ್ವಾ? ನಮ್ಮ ಮನೆಗೆ ನಾವು ರಿಟರ್ನ್ ಹೋಗುವಂತಹದ್ದಲ್ವಾ? ಅದೇ ಅಲ್ವಾ ಮರಣ ಅಂದರೆ? ನಾವು ನಮ್ಮ ಜೀವನದುದ್ದಕ್ಕೂ ಸಹ ಪಟ್ಟಂತಹ ಪರಿಶ್ರಮಕ್ಕೆ, ಕಷ್ಟಕ್ಕೆ, ನೀವು ಬಂದು ಸೆಮಿನಾರ್ ಅಟೆಂಡ್ ಮಾಡಿ ಚಳಿಯಲ್ಲಿದ್ದು ವ್ಯವಸ್ಥೆಗಳು, ಅಂದರೆ ಮಲಗಲಿಕ್ಕೆ ನಿಮ್ಮ ಮನೆಗಳಲ್ಲಿ ಹಾಸಿಗೆ ಇರುತ್ತೆ, ಇಲ್ಲಿ ನೆಲದ ಮೇಲೆ ಚಾಪೆ ಮೇಲೆ ಮಲಗಬೇಕಾದ್ರೂ ವ್ಯವಸ್ಥೆ ಇಲ್ಲದೆ ಹೋದರೂ ನೀವು ಅಡ್ಜಸ್ಟ್ ಮಾಡ್ಕೊಳ್ತಿರುವಂತಹ ಈ ಎಲ್ಲ ಕಷ್ಟಗಳಿಗೆ ಸಿಕ್ಕುವಂತಹ ಪ್ರತಿಫಲದ ದಿನ ಅಲ್ವಾ ಮರಣ ಅಂದರೆ? ಹೌದಲ್ವಾ? ಇದೆಲ್ಲದಕ್ಕೂ ಸಹ ಸಾರ್ಥಕತೆ ಸಿಕ್ಕುವಂತಹ ದಿನ ಅಲ್ವಾ ಮರಣ ಅಂದರೆ? ಫಲಿತಾಂಶದ ದಿನ ಅಲ್ವಾ? ನಾವು ಇಷ್ಟು ವರ್ಷ ದೇವರಿಗೋಸ್ಕರ ಏನೇನೆಲ್ಲ ಮಾಡಿದ್ವೋ, ದೇವರ ಕೆಲಸದ ನಿಮಿತ್ತ ಏನೇನೆಲ್ಲ ಮಾಡಿದ್ವೋ, ಏನೇನೆಲ್ಲ ತ್ಯಾಗ ಮಾಡಿದ್ದೀವೋ, ಏನೇನೆಲ್ಲ ಕಷ್ಟಪಟ್ಟಿದ್ದೀವೋ, ಅದೆಲ್ಲದಕ್ಕೂ ಸಹ ದೇವರು ತಗೋ ಮಗನೇ ಇದು ನಿನ್ನ ಬಹುಮಾನ ಅಂತ ಕೊಡುವಂತಹ ದಿನ ಅಲ್ವಾ ಮರಣ ಅಂದರೆ? ಹೌದಲ್ವಾ? ಇನ್ನು ಏನು ಮರಣ ಅಂದರೆ? ಇನ್ನೂ ಏನು? ನಮಗೋಸ್ಕರ ಈ ಸೃಷ್ಟಿಯನ್ನು ಇಷ್ಟೊಂದು ಸುಂದರವಾಗಿ ಮಾಡಿ ನಮ್ಮ ಬದುಕುಗಳನ್ನು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರಲ್ವ ಪರಲೋಕದಲ್ಲಿರುವ ನಮ್ಮ ತಂದೆ. ಅವ್ರ ಮುಖ ನೋಡುವಂತಹ ದಿನ ಅಲ್ವಾ ಮರಣ ಅಂದರೆ? ಹೌದಾ ಇಲ್ವಾ? ಅವರ ಮುಖ ದರ್ಶನ ಸಿಕ್ಕುವಂತಹ ಭಾಗ್ಯ ಅಲ್ವಾ ಮರಣ ಅಂದರೆ? ಹೌದಾ? ನಾವು ಈ ಆ್ಯಂಗಲಲ್ಲಿ ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಮರಣವನ್ನು?
ಮರಣ ಅಂದರೆ ಗೋಳಾಡುವಂತಹದ್ದು, ಅಳುವಂತಹದ್ದು, ಕಿರ್ಚುವಂತಹದ್ದು. ನಿಜವಾಗ್ಲೂ ಮರಣದ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ, ಮರಣದ ಬಗ್ಗೆ ನಾವು ಜೀರ್ಣಿಸ್ಕೊಂಡ್ರೆ ಆ ಮಾಹಿತಿಯನ್ನು, ಮರಣ ಅಂದರೆ ಲಾಭ. ಅದಕ್ಕೋಸ್ಕರನೇ ಅಪೊಸ್ತಲರು ಮಾತಾಡಿದ್ದು, ನಾನು ಬದುಕುವುದಾದರೆ ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ. ಹೋದರೆ ಲಾಭ. ಏನಕ್ಕೋಸ್ಕರ ಲಾಭ ಅಂದರು? ಇದಕ್ಕೋಸ್ಕರ. ನನ್ನ ತಂದೆ ಮುಖ ನೋಡ್ತೀನಿ ನಾನು, ಹೌದಾ? ಇಷ್ಟು ದಿನ ನಿದ್ರೆಗಳು, ಊಟ ಇಲ್ಲದೆ ಇರುವಂತಹದ್ದು, ಊಟ ಮಾಡಬೇಕು ಅನ್ನುವಂಥ ಆಸೆ, ಅಥವಾ ನಿದ್ರೆ ಮಾಡಬೇಕು ಅನ್ನುವಂಥ ಆಸೆ, ನಿದ್ರೆ ಇಲ್ಲದೆ ಇರುವಂಥ ಪರಿಸ್ಥಿತಿ, ಈ ಕೆಟ್ಟು ಹೋದಂತಹ ಈ ಪದ್ಧತಿಗಳನ್ನೆಲ್ಲ ತೆಗೆದುಹಾಕುವಂತಹ ದಿನ ಅಲ್ವಾ ಮರಣ ಅಂದರೆ. ಜೀವನದಲ್ಲಿ ಕಷ್ಟ ಸುಖ ಒಟ್ಟಿಗೆ ನೋಡಿ 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 ಸಾಕಾಗೋಗಿದೆ. ಒಂದಿನ ಕಷ್ಟ ಇದ್ರೆ ಇನ್ನೊಂದಿನ ಸುಖ ಇರುತ್ತೆ, ಒಂದಿನ ಕಷ್ಟ ಇದ್ರೆ ಇನ್ನೊಂದಿನ ಸುಖ ಇರುತ್ತೆ, ಹೌದಾ? ಈ ಪದ್ಧತಿಯನ್ನು ನೋಡಿ ಸಾಕಾಗೋಗಿರುತ್ತೆ. ಇನ್ಯಾವತ್ತೂ ಸಹ ಕಷ್ಟ ಅನ್ನುವಂತಹದ್ದು ನೋಡದೇ ಇರುವಂತಹ ಪರಿಸ್ಥಿತಿ ಅಲ್ವಾ ಮರಣ ಅಂದರೆ. ಇನ್ಯಾವತ್ತೂ ಸಹ ಕಷ್ಟ ಅನ್ನುವಂತಹ ಪರಿಸ್ಥಿತಿಯನ್ನು ಹಿಂದೆ ತಿರುಗಿ ನೋಡದೇ ಇರುವಂತಹ ದಿನ ಅಲ್ವಾ ಮರಣ ಅಂದರೆ. ಒಂದು ವೇಳೆ ನಾವು ನೀತಿವಂತರಾಗಿ ಬದುಕಿದ್ರೆ, ಇವಾಗ ನೀವು ಹೇಳಿ, ಮರಣ ದೊಡ್ಡದೇನಾ? ಶ್ರೇಷ್ಠವಾಗಿರುವಂತಹದ್ದೇನ ಮರಣ ಅಂದರೆ? ಶ್ರೇಷ್ಠವಾಗಿರುವಂತಹದ್ದೇನಾ? ಹಾಂ. ಅದು ನಮ್ಗೆ ಅರಿವಿಲ್ಲದೆ, ಅದರ ತಿಳುವಳಿಕೆ ನಮಗಿಲ್ಲದೆ, ನಮ್ಮ ಹಿರಿಯರೆಲ್ಲ ನಮ್ಗೆ ಈ ಥರ ಅಭ್ಯಾಸ ಮಾಡಿ ಇಟ್ಟಿದ್ದಾರೆ. ಏನಂತ? ಆ ಮರಣ ಅಂದಿದ ತಕ್ಷಣ, ಸಾವು ಅಂದಿದ ತಕ್ಷಣ ಬಿಡ್ತು ಅಂದರೆ ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ನಮಗೆ ಹೇಳಿ? ಇದೆಲ್ಲ ಯಾವಾಗ ಗೊತ್ತಾಗುತ್ತೆ? ಈ ಲೋಕ ನಮ್ಮನ್ನು ಹೀಗೆ ಪ್ರೇರಣೆ ಮಾಡುವಂತಹದ್ದು. ಅದಕ್ಕೆ ಲೋಕದಿಂದ ಕ್ರೈಸ್ತರು ಬೇರ್ಪಡಬೇಕು ಅನ್ನುವಂತಹ ಮಾತನ್ನು ಏನಕ್ಕೋಸ್ಕರ ಬರೆಸಿದ್ರೆ ಸತ್ಯವೇದದಲ್ಲಿ ಅಂದರೆ ಇದಕ್ಕೋಸ್ಕರನೇ. ಕೆಲಸಕ್ಕೆ ಬಾರದೇ ಇರುವಂಥ ಆಚಾರಗಳು, ಸುಳ್ಳಾದ ಆಚರಣೆಗಳು, ಇದನ್ನೆಲ್ಲ ನಮಗೆ ಅಭ್ಯಾಸ ಮಾಡಿ ರೂಢಿ ಮಾಡಿ 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 ಇಟ್ಬಿಟ್ಟಿದ್ದಾರೆ. ಇದು ಗೊತ್ತಾದರೆ ನಮಗೆ ಮರಣ ಅನ್ನುವಂತಹದ್ದು ನಿಜವಾಗ್ಲೂ ಏನು ಅಂತ ಹೇಳಿ ಗೊತ್ತಾದರೆ ನಾವು ಮರಣಕ್ಕೆ ಹೆದರೋದಿಲ್ಲ. ಇನ್ಫ್ಯಾಕ್ಟ್ ಕಾಯ್ದಿರ್ತೀವಿ. ಅಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಆದರೆ ನನಗಾಗಿ ನಾನು ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತೀವಿ. ನಿಜವಾಗ್ಲೂ ನನ್ನ ತಂದೆ ನೋಡಬೇಕಲ್ವ, ನಾನು ಇಷ್ಟೊಂದೆಲ್ಲ ಮಾಡಿದ್ದಾರೆ ನನಗೋಸ್ಕರ ಈ ಭೂಮಿಯ ಮೇಲೆ. ಅದು ಎಷ್ಟು ರುಚಿಗಳು, ಎಷ್ಟು ಬಣ್ಣಗಳು, ಎಷ್ಟು ಸ್ಮೆಲ್ಗಳು ಮಾಡಿದ್ದಾರೆ, ಡಿಫ್ರೆಂಟ್ ಆಗಿರುವಂತಹದ್ದು, ಬೇರೆ ಬೇರೆ ಆಗಿರುವಂತಹದ್ದು ನನಗೋಸ್ಕರ. ಇಷ್ಟೆಲ್ಲ ನನಗೋಸ್ಕರ ಮಾಡಿರುವಂತಹ ತಂದೆ ನೋಡುವಂತಹ ಭಾಗ್ಯ ಸಿಕ್ಕುತ್ತಲ್ವ ನನಗೆ ಮರಣ ಬಂದರೆ. ನಾವು ಆ ಆ್ಯಂಗಲಲ್ಲಿ ಏನಕ್ಕೋಸ್ಕರ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ, ನಮಗೆ ಮರಣ ಅಂದರೆ ನಮ್ಮ ಜೀವನದಲ್ಲಿ ಮರಣ ಅನ್ನುವಂತಹದ್ದು ಒಂದು ಭಾಗವಾಗಿ ನಾವು ಕನ್ಸಿಡರೇ ಮಾಡಿಲ್ಲ. ನೀವು ಉದ್ಯೋಗಕ್ಕೆ ಹೋಗಬೇಕಾದ್ರೂ ನಿಮಗೂ ಸಂಬಳ ಸಿಕ್ಕುತ್ತಲ್ವ, ಹೌದಾ? ಎಷ್ಟನೇ ತಾರೀಕು ಸಂಬಳ ಬರುವಂತಹದ್ದು ನಾರ್ಮಲ್ ಆಗಿ? ಎಷ್ಟನೇ ತಾರೀಕು? 1ನೇ ತಾರೀಕಾ? ಹಾಂ, 1ನೇ ತಾರೀಕು ಅತ್ಯಂತ ಸಂತೋಷಕರವಾಗಿರುವಂತಹ ದಿನ, ಹೌದಾ? 2ನೇ ತಾರೀಕು ಅತ್ಯಂತ ದುಃಖಕರವಾಗಿರುವಂತಹ ದಿನ. ಯಾಕೆಂದರೆ ಒಂದು ತಿಂಗಳು ಪೂರ್ತಿ ಕೆಲಸ ಮಾಡಬೇಕಲ್ವ ಸಂಬಳ ಇಲ್ಲದೆ ಅಂತ. ಯಾಕೆಂದರೆ ಸಂಬಳ ತೊಗೊಂಡ್ಬಿಟ್ಟಿರ್ತೀವಿ ಹಿಂದೆ. ಸಂಬಳ ಈಸ್ಕೊಳ್ಲಿಕ್ಕೆ ಹೋಗಬೇಕಾದ್ರೆ ಹೇಗೆ ಈಸ್ಕೊಳ್ಲಿಕ್ಕೆ ಹೋಗ್ತೀರಾ? ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಂಬಳ ಬಂದಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ. ಅಯ್ಯೋಯ್ಯೋ ನನ್ನ ಸಂಬಳ ಬಂದ್ಬಿಡ್ತು ಅಂತ ಅಳ್ತೀರಾ? ಇಲ್ಲ ಅಲ್ವಾ? ಸಂಬಳದ ದಿನ ಅಂದರೆ ನಿಮಗೆ ಖುಷಿಯಾಗಿರುವಂತಹ ದಿನ ಅಲ್ವಾ? ಇದು ಸಂಬಳದ ದಿನ. ನಮಗೇನು, ಕ್ರೈಸ್ತರಾಗಿರುವಂತಹ ನಮಗೆ ಮರಣದ ದಿನ ಏನು? ನಮಗೆ ನಾವಿಷ್ಟು ವರ್ಷ ಮಾಡಿರುವಂಥ ಕೆಲಸಕ್ಕೆ ದೇವರು ಮತ್ತೆ ನಮಗೆ ಪೇ ಬ್ಯಾಕ್ ಮಾಡುವಂತಹ ದಿನ. ಸತ್ಯವೇದದಲ್ಲಿ ಇನ್ನೊಂದು ಮಾತನ್ನು ಬರೆಸಿದ್ದಾರೆ. ನೀವು ಬಡವರಿಗೆ ಸಹಾಯ ಮಾಡಿದರೆ ಯಾರಿಗೆ ಸಾಲ ಕೊಟ್ಟಂಗಂತೆ? ದೇವರಿಗೆ ಸಾಲ ಕೊಟ್ಟಂಗೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ನಾವು ಯಾರಾದರೂ ಬಡವರಿಗೆ ಸಹಾಯ ಮಾಡಿದರೆ, ನಿಮ್ಮ ಹತ್ರ ಸಾಲ ತೊಗೊಂಡಿದ್ದಾರಲ್ವ ಸಾಲಗಾರರು ಯಾರು ಹೇಳಿ? ಬಾಯ್ಬಿಟ್ಟು ಯಾರು ನಿಮ್ಮ ಹತ್ರ ಸಾಲ ತೊಗೊಂಡಿರುವಂಥ ಸಾಲಗಾರರು ಯಾರು? ದೇವರು. ಮತ್ತೆ ನಿಮಗೆ ಬಡ್ಡಿ, ಚಕ್ರಬಡ್ಡಿ ಎಲ್ಲ ಸೇರಿಸಿ ಕೊಡುವಂತಹ ದಿನ ಮರಣ ದಿನ ಅಂದರೆ, ಹೌದಾ? ಆ ಸಾಲವನ್ನು ಮತ್ತೆ ನಿಮಗೆ ರೀಪೇ ಮಾಡುವಂತಹ ದಿನ ಮರಣದ ದಿನ ಅಂದರೆ. ಅಷ್ಟೊಂದು ಸುಂದರವಾಗಿರುವಂತಹ, ಸ್ವಾರಸ್ಯಕರವಾಗಿರುವಂಥ ಘಟನೆಯನ್ನು ಏನು ಮಾಡಿಬಿಟ್ಟಿದ್ದೀವಿ ನಾವು? ಅನಿಷ್ಟ ಮರಣ ಅಂದರೆ, ಹೌದಾ? ಮರಣ ಅಂದರೆ ಇದು. ಇಷ್ಟಕ್ಕೂ ಇದು ನಮಗೆ ಮರಣ ಬಂದರೆ ಮರಣದಿಂದ ನಮಗೇನೇನು ಪ್ರಯೋಜನ ಅಂತ ಇಷ್ಟೊತ್ತು ನೋಡಿದ್ದೀವಿ. ನಮಗೆ ಮರಣ ಬಂದರೆ ದೇವರಿಗೆ ಎಷ್ಟು ದೊಡ್ಡ ಲಾಭ ಗೊತ್ತಾಯಿತು? ನಮಗೆ ಸಾವು ಬಂದರೆ ದೇವರಿಗೆ ಎಷ್ಟು ದೊಡ್ಡ ಲಾಭ ಬರುವಂತಹ ದಿನ ಗೊತ್ತಾಯಿತು? ನಮಗೆ ಸಾವು ಬಂದರೆ ನಮಗೂ ಲಾಸ್ ಅಂತ ಅಂದ್ಕೊಂಡಿದ್ವಿ ಬ್ರದರ್. ಸರಿ, ಏನೋ ನೀವು ಹೇಳಿದ್ದೀರಾ, ನಮಗೆ ಲಾಭ ಅಂತ ಬೇಕಾದರೆ ಕನ್ಸಿಡರ್ ಮಾಡ್ತೀನಿ. ಇದು ಹೆಂಗೆ ದೇವ್ರಿಗೂ ಲಾಭ ಹೆಂಗಾಗುತ್ತೆ ಅಂತ ಕೇಳ್ತೀರಾ? ದೇವ್ರಿಗೂ ಲಾಭ ಹೆಂಗಾಗುತ್ತೆ ನೀವು ಹೇಳಿ? ಸತ್ಯವೇದದಲ್ಲೂ ಒಂದು ಮಾತನ್ನು ಬರೆಸಿದ್ದಾರೆ, ಅದನ್ನು ಓದೋಣ ಒಂದು ಸರಿ. ಕೀರ್ತನೆಗಳು 116ನೇ ಅಧ್ಯಾಯ 1
ಕೀರ್ತನೆಗಳು 116ನೇ ಅಧ್ಯಾಯ 15ನೇ ವಚನ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಒಂದು ವೇಳೆ ನಮಗೆ ಮರಣ ಬಂದರೆ ದೇವರು ಅದನ್ನು ಹೇಗೆ ಎಣಿಸುವುದಿಲ್ವಂತೆ? ಅಲ್ಪವೆಂದು ಎಣಿಸುವುದಿಲ್ಲ. ಹಾಗಿದ್ರೆ ಹೇಗೆ ಎಣಿಸ್ತಾರಂತೆ ಅದನ್ನು? ತನ್ನ ಭಕ್ತರ ಮರಣವನ್ನು ದೇವರು ಹೇಗೆ ಎಣಿಸ್ತಾರಂತೆ? ಅಲ್ಪವೆಂದು ಎಣಿಸುವುದಿಲ್ವಂತೆ. ಹೇಗೆ ಎಣಿಸ್ತಾರಂತೆ? ಅದಕ್ಕೆ ಆಪೋಸಿಟ್ ಏನು? ಬೆಲೆಯುಳ್ಳದ್ದು. ಅಲ್ಪ ಅಂತ ದೇವರು ಅನ್ಕೊಳ್ಳೋದಿಲ್ವಂತೆ ನಮ್ಮ ಸಾವನ್ನು ಕುರಿತಂತೆ. ಹಾಗಾದರೆ ನಮ್ಮ ಸಾವು ದೇವರಿಗೇನು? ಬೆಲೆಯುಳ್ಳದ್ದು, ಅಮೂಲ್ಯವಾಗಿರುವಂತಹದ್ದು. ಅಮೂಲ್ಯವಾಗಿರುವಂತಹದ್ದು ನಮ್ಮ ಸಾವು ದೇವರಿಗೇನು? ಅತ್ಯಮೂಲ್ಯವಾಗಿರುವಂತಹದ್ದು. ಅದು ಹೇಗೆ ಬ್ರದರ್? ನಾವು ಸತ್ತರೆ, ನಾವು ಬದುಕಿದರೆ ಆದರೂ ಮೀಟಿಂಗ್ಗಳನ್ನು ಇಡ್ತೀವಿ, 4 ಜನಕ್ಕೆ ಸುವಾರ್ತೆ ಆದರೂ ಹೇಳ್ತೀವಿ. ನಾವು ಹೋದರೆ ದೇವ್ರಿಗೆ ಬರುವಂತಹದ್ದು ಏನು? ನಾವು ಹೋದರೆ ದೇವ್ರು ಏನಕ್ಕೆ ಇಷ್ಟೊಂದು ಖುಷಿ ಆಗ್ತಿದ್ದಾರೆ? ಇಷ್ಟಕ್ಕೂ ನಮಗೆ ಮರಣ ಬಂದರೆ ದೇವರು ಏನಕ್ಕೋಸ್ಕರ ಇಷ್ಟೊಂದು ಬೆಲೆಯುಳ್ಳದ್ದು, ಅಮೂಲ್ಯವಾಗಿರುವಂತಹದ್ದು ಅಂತಿದ್ದಾರೆ? ಏನಕ್ಕೋಸ್ಕರ ಅಂತಿದ್ದಾರೆ ನೀವು ಹೇಳಿ ಪ್ರಿಯರೇ? ಏನಕ್ಕೋಸ್ಕರ ಅಂತಿದ್ದಾರೆ? ನಾವು ಬದುಕಿರುವಂತಹ ಆ ದಿನಗಳಿಗಿಂತ ಮರಣದ ದಿನ ದೇವರಿಗೆ ತಂದ್ಕೊಡ್ತೀವಲ್ವ ಕೀರ್ತಿ, ಅದು ಎಷ್ಟು ದೊಡ್ಡದು ಗೊತ್ತಾ? ಚಿಕನ್ ಶಾಪ್ ಮುಂದೆ ಆ ಕಡೆ ಈ ಕಡೆ ಹೋಗಿ ಓಡಾಡ್ತಿರ್ತೀರ. ಚಿಕನ್ ಶಾಪ್ ಅಲ್ಲಿದೆ ಅಂತ ಹೇಳಿದ್ರೆ, ಚಿಕನ್ ಅಂಗಡಿ, ನಾನ್ ವೆಜ್ ಮಾರುವಂಥ ಒಂದು ಅಂಗಡಿ ಇದೆ ಅಂತ ಹೇಳಿದ್ರೆ, ಆ ರಸ್ತೆಯಲ್ಲಿ ಓಡಾಡ್ತೀರಾ ಇಲ್ವಾ? ಹಾಂ, ಅಲ್ಲಿ ಕೇಜಲ್ಲಿ ಕೋಳಿಗಳನ್ನೆಲ್ಲ ಬಂಧಿಸಿಟ್ಟಿರ್ತಾರ. ನಾನು ಯಾರನ್ನಾದರೂ ಕರೆದು, ಬ್ರದರ್ ನೋಡಿ ಬ್ರದರ್ ಏನು ಚೆನ್ನಾಗಿದೆ, ಕೇಜಲ್ಲಿ ಕೋಳಿಗಳನ್ನೆಲ್ಲ ಬಂಧಿಸಿಟ್ಟಿದ್ದಾರೆ ಅಂತ ಅಂದೆ ಅಂತ ಅಂದ್ಕೊಳ್ಳಿ. ನೀವೇನಂತೀರಾ? ಓಹೋ ಬ್ರದರ್, ನಾವು ಇಷ್ಟು ದಿನ ಅದನ್ನು ನೋಡೇ ಇಲ್ವಾ? ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಿರುವಂತಹ ದೃಶ್ಯನೇ ಅಲ್ವಾ ಈ ಕೋಳಿಗಳನ್ನು ಬಂಧಿಸಿಡುವಂತಹದ್ದು? ಈ ಕೋಳಿಗಳು ಬೇರೆ ದೇಶದಿಂದ ಬಂದಿರುವಂಥ ಪ್ರಾಣಿ ಅಲ್ಲ ಅಲ್ವಾ? ನಾವು ಪ್ರತಿದಿನ ನೋಡುವಂತಹ ಪಕ್ಷಿನೇ ಅಲ್ವಾ ಅಂತೀರಾ ನೀವು? ಅಂದರೆ ಬದುಕಿರುವಂತಹ ಕೋಳಿಗಳನ್ನು ನೋಡಲಿಕ್ಕೆ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ವಾ? ಹಾಂ, ಇಲ್ಲ. ಯಾವಾಗ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಮಗೆ ಕೋಳಿಯನ್ನು ಹೇಳಿ? ಕೋಳಿಯನ್ನು ಕೊಂದು, ಹೌದಾ, ಕ್ಲೀನ್ ಮಾಡಿ, ಕುಕ್ ಮಾಡಿ, ಮಸಾಲೆ ಎಲ್ಲ ಹಾಕಿ ಸತ್ತಿರುವಂಥ ಕೋಳಿ ತೊಗೊಂಡು ಬಂದು ಕೊಟ್ಟೆ ಅಂತ ಅಂದ್ಕೊಳ್ಳಿ. ಇಷ್ಟನಾ? ಬದುಕಿರುವಂತಹ ಕೋಳಿ ನೋಡ್ಲಿಕ್ಕೆ ಬರಲಿಲ್ಲ ನೀವು? ಯಾಕೆ? ಏನಕ್ಕೋಸ್ಕರ ಬದುಕಿರುವಂಥ ಕೋಳಿ ನೋಡ್ಲಿಕ್ಕೆ ಬರಲಿಲ್ಲ? ಮೀನ್ದು ಅದೇ ಕಥೆನೇ ಪಾಪ. ಆ ಮೀನು ಅಕ್ವೇರಿಯಮಲ್ಲಿದೆ ಅಂತ ಅಂದ್ಕೊಳ್ಳಿ, ಏನೋ ಒಂದು 2 ನಿಮಿಷ ನೋಡಿ ಹಂಗೆ ಹೊರಟೋಗ್ತೀವಿ. ಏನೋ ಚೆನ್ನಾಗಿದೆ, ಅದು ಕಲರ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೊರಟೋಗ್ತೀವಿ. ಇಂಟ್ರೆಸ್ಟ್ ಯಾವಾಗ ಬರುವಂತಹದ್ದು ನಮಗೆ? ಅದನ್ನು ಹಿಡಿದು, ಅದು ಬಿಲ ಅಂತ ಹೇಳಿ ಒದ್ದಾಡ್ತಾಯಿದ್ರು, ಅದರ ತಲೆ ಮೇಲೆ ಒಂದು ಏಟು ಹಾಕಿ ಅದನ್ನು ಕೊಂದು, ಆಮೇಲೆ ಕೊಂದ ನಂತರ ಇಂಟ್ರೆಸ್ಟ್ ಬರುತ್ತೆ ನಮಗೆ ಯಾವ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ಹೌದಾ ಇಲ್ವಾ? ಹೌದಾ? ಇದು ನಮ್ಗೆ ಅರ್ಥ ಆದರೆ, ಒಂದು ಪ್ರಾಣಿ ಬದುಕಿರುವಾಗ ಅದರಲ್ಲಿ ಸಿಕ್ಕುವಂತಹ ಬೆಲೆಗಿಂತ ಸತ್ತಾಗ ಸಿಕ್ಕುತ್ತಲ್ವ, ಆ ಪ್ರಾಣಿಯಿಂದ ನಮಗೆ ಬೆಲೆ ಸಿಕ್ಕುತ್ತಲ್ವ, ಅದು ದೊಡ್ಡದ್ದು. ಒಂದು ಮೀನು ಬದುಕಿರುವಾಗ ಅದರಿಂದ ನಮಗೆ ಸಿಕ್ಕುವಂತಹ ಬೆಲೆಗಿಂತ ಸತ್ತ ನಂತರ ಸಿಕ್ಕುತ್ತಲ್ವ ಬೆಲೆ, ಆ ಪ್ರಾಣಿಯಿಂದ ನಮಗೆ ಬೆಲೆ ಸಿಕ್ಕುತ್ತಲ್ವ, ಅದು ದೊಡ್ಡದ್ದು. ಹುಲಿ ಸಾಕಾಣಿಕೆ ತುಂಬ ಜನ ಹುಲಿ ಗೊತ್ತಲ್ವ, ಟೈಗರ್ ಸಾಕಲಿಕ್ಕೆ ಎಲ್ರಿಗೂ ಪರ್ಮಿಷನ್ ಇರೋದಿಲ್ಲ. ಕೆಲವರು ಅದನ್ನು ಸಾಕುವಂತಹ ಅಭ್ಯಾಸವನ್ನು ಇಟ್ಕೊಂಡು, ಎಲ್ಲಿ ದುಬೈ ಕಡೆ ಆ ಕಡೆ ಈ ಕಡೆ ತುಂಬ ದೊಡ್ಡ ಶ್ರೀಮಂತರು ಪರ್ಮಿಷನ್ ತೊಗೊಂಡು ಅದನ್ನು ಸಾಕ್ತಿರ್ತಾರೆ. ಆ ಟೈಗರ್ ಜೀವಂತವಾಗಿರಬೇಕಾದ್ರೆ ಅದರಿಂದ ಏನಾದರೂ ನಮಗೆ ಬರುತ್ತಾ ಹೋಗುತ್ತಾ? ಪ್ರತಿದಿನ KG ಗಟ್ಟಲೆ ಮಾಂಸ ಬೇಕು, ಅದು ಇದು ಎಲ್ಲ ಬೇಕಾ? ಹಾಂ. ಈ ಹುಲಿಯನ್ನು ಕೊಲ್ತಾರೆ ಕಾಡಲ್ಲಿ. ಏನಕ್ಕೋಸ್ಕರ ಕೊಲ್ತಾರೆ? ಕದ್ದು ಮುಚ್ಚಿ ಅದರ ಉಗುರಿಗೋಸ್ಕರ, ಕ್ಲಾಸ್ ಅಂತ ಹೇಳಿ ಕರಿತೀವಿ. ಅದಾದ ನಂತರ ಅದರ ಮೇಲಿರುವಂತಹ ಚರ್ಮಕ್ಕೋಸ್ಕರ. ಹಲವಾರು ಜಂತುಗಳನ್ನು ಕೊಂದು ಅದರ ಮೇಲಿರುವಂತಹ ಲೆದರನ್ನು ತಗೊಳ್ತೀವಿ. ಕೊಂದೇನಕ್ಕೋಸ್ಕರ ಲೆದರ್ ತಗೊಳ್ತಿದ್ವಿ ಅಂತ ಹೇಳಿದ್ರೆ, ಇದು ಬದುಕಿರಬೇಕಾದ್ರೆ ಅಷ್ಟೊಂದು ಬೆಲೆ ಬಾಳಲ್ಲ, ಕೊಂದ ನಂತರನೇ ಇದಕ್ಕೆ ಬೆಲೆ ಬರುವಂತಹದ್ದು. ಕೊಂದ ನಂತರ ಅದರ ಮೇಲಿರುವಂಥ ಸ್ಕಿನ್ನನ್ನು ತಗೊಳ್ತೀವಲ್ವ, ಅದನ್ನು ಮಾರಿದ್ರೆ ಲಕ್ಷಾಂತರ ರೂಪಾಯಿ ಬರುತ್ತೆ. ಏನರ್ಥ ಆಯಿತು ನಮಗೆ ಇದರಿಂದ? ಬದುಕಿರುವಾಗ ಹಲವಾರು ಜಂತುಗಳಿಗೆ ಸಿಕ್ಕುವಂತಹ ಬೆಲೆಗಿಂತ ಹೆಚ್ಚಾಗಿ ಬೆಲೆ ಯಾವಾಗ ಸಿಕ್ಕುತ್ತೆ? ಸತ್ತ ನಂತರ. ಆನೆಯನ್ನೇನಕ್ಕೋಸ್ಕರ ಕೊಲ್ತಿದ್ರು ಹಿಡ್ಕೊಂಡು? ವೀರಪ್ಪನ್ ಗೊತ್ತಾ ನಮಗೆ? ಏನು ಮಾಡ್ತಿದ್ದ ಪಾಪ? ಆನೆಯನ್ನು ಕೊಂದು ದಂತಗಳನ್ನು ಮಾರಾಟ ಮಾಡ್ತಿದ್ದ. ಆನೆ ಬದುಕಿದ್ರೇ ಈ ವ್ಯಕ್ತಿಗೆ ಬೆಲೆ ಅಂತಿದ್ರೆ ಆನೆನ ಬದುಕಿರ್ಲಿಕ್ಕೆ ಬಿಡ್ತಿದ್ದ ಅಲ್ವಾ? ಏನಕ್ಕೋಸ್ಕರ ಕೊಲ್ತಿದ್ದ ಆನೆಯನ್ನು? ಹಾಂ, ಈ ವ್ಯಕ್ತಿಗೂ ಗೊತ್ತು, ಆನೆಯನ್ನು ಹೊಡೆದು ಉರುಳಿಸಿದ ನಂತರನೇ
ಬೆಲೆ. ಇಲ್ಲಿ ದೇವರು ಅದನ್ನೇ ಮಾತಾಡ್ತಿದ್ದಾರೆ. ಏನಂತ? ಮಕ್ಕಳ, ನೀವು ಸಾಯುವಂತಹ ದಿನ ನಿಮಗೆ ಬೆಲೆಯುಳ್ಳಂತಹದ್ದು. ಫಸ್ಟು ನಿಮಗೆ ಬೆಲೆಯುಳ್ಳಂತಹದ್ದು ಅಂತ ದೇವರು ಹೇಳಿದ್ರು. ಹೌದಾ? ಏನಂತ ಹೇಳಿದ್ರು ದೇವರು? ನಮಗೆ ಬೆಲೆಯುಳ್ಳಂತಹಂತೆ ನಮ್ಮೆಲ್ಲರಿಗೂ ಸಹ ನಮ್ಮ ಮರಣದ ದಿನ ವರ, ಲಾಭ. ಯಾಕೆ ಅಂದರೆ ನಾವು ತಂದೆ ಮುಖ ನೋಡ್ತೀವಿ, ನಮಗಿರುವಂಥ ಕಷ್ಟಗಳೆಲ್ಲ ಅಲ್ಲಿಗೆ ಅಂತ್ಯ ಆಗೋಗುತ್ತೆ. ಇದು ನಮಗೆ ಲಾಭ, ಇದು ದೇವರಿಗೂ ಲಾಭ ಅಂತ ನೀವು ಕೀರ್ತನೆಗಳಲ್ಲಿ ಓದ್ಕೊಂಡ್ರಲ್ಲ 116-15 ಏನು ಓದ್ಕೊಂಡ್ವಿ? ಇದು ದೇವರಿಗೆ ಲಾಭ. ದೇವರು ಅತ್ಯಲ್ಪ ಅಂತ ಹೇಳಿ ಎಣಿಸೋದಿಲ್ವಂತೆ, ಬೆಲೆಯುಳ್ಳದ್ದು ಅಂತ ಹೇಳಿ ಎಣಿಸ್ತಾರಂತೆ. ಏನಕ್ಕೋಸ್ಕರ ತಂದೆ? ನಾವು ಮರಣ ಹೊಂದಿದ್ರೆ ನಿನಗೆ ಹೇಗೆ ಬೆಲೆ ಬರುತ್ತೆ ಅಂತ ಹೇಳಿ ಕೇಳಿದ್ರೆ, ಸತ್ಯವೇದದಲ್ಲಿ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇನ್ನು ಸಿಕ್ಕೋದಿಲ್ಲ. ಒಬ್ಬ ಮನುಷ್ಯ ಬದುಕಿರುವವಾಗಿಂತ ಸತ್ತ ನಂತರ ಬೆಲೆ ಬರುತ್ತೆ ಅನ್ನೋದಕ್ಕೆ ಈಗ ನಾವು ನೋಡ್ತೀವಲ್ವ ಎಕ್ಸಾಂಪಲ್ ಸತ್ಯವೇದದಿಂದ, ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇನ್ನೊಂದಿಲ್ಲ. ಆ ಎಕ್ಸಾಂಪಲ್ ಯಾರು ಗೊತ್ತಾ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಬದುಕಿದ್ದು ಸುವಾರ್ತೆ ಸಾರಿದ್ರು ಪ್ರಿಯರೇ ಭೂಮಿಯ ಮೇಲೆ 33.5 ವರ್ಷ. ಹೌದಾ? ಎಷ್ಟು ಜನ ಇರ್ತಿದ್ರು ಸುತ್ತಮುತ್ತ? ಸುತ್ತಮುತ್ತ ಯಾವಾಗಲೂ ಇರ್ತಿದ್ದಂತಹದ್ದು ಅಪೋಸ್ತಲರು 12 ಜನ. ಅದನ್ನು ಹೊರತುಪಡಿಸಿ ಆವಾಗವಾಗ 3,000 ಜನ. ಫುಡ್ ಕೊಡ್ತೀನಿ, ಏನಾದರೂ ಲೇಟ್ ಆಗ್ತಿದೆ ಅಂದರೆ ಹುಡ್ಕೊಂಡು ಬಂದುಬಿಡ್ತಾಯಿದ್ರು ಜನ. ಪ್ರಭು ನೀನು ಇಲ್ಲಿದ್ಯಾ ಅಂತ ಅಂದ್ಕೊಂಡು ಫುಡ್ಗೋಸ್ಕರ. 3,000 ಜನ, 5,000 ಜನ, ಮ್ಯಾಕ್ಸಿಮಮ್ ಎಷ್ಟು ಸಾವಿರ ಜನ ಇರ್ಬೋದು? ಒಂದು 15,000 ಜನ ಅಂತ ಅಂದ್ಕೊಳ್ಳೋಣ. ಬದುಕಿರಬೇಕಾದ್ರೆ ಸುವಾರ್ತೆ ಹೇಳಿದ್ರೆ ಎಷ್ಟು ಜನ ಕೇಳ್ತಿದ್ರು ಆಸಕ್ತರಾಗಿ? ಎಷ್ಟು ಜನ ನಂಬಿದ್ರು ಯೇಸು ಕ್ರಿಸ್ತರನ್ನ? ಎಷ್ಟು ಜನ ಹಿಂಬಾಲಿಸ್ತಿದ್ರು? 10,000 15,000 ಜನನ. ಯೇಸು ಕ್ರಿಸ್ತರಿಗೂ ನಮಗೆ ಬಂದಂತೆ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಒಂದು ಮರಣ ಬಂತು. ಆ ಮರಣ ಆದ ನಂತರ ಮತ್ತೆ ಸತ್ತು ಎದ್ದರಲ್ವಾ? ಇವಾಗ ಎಷ್ಟು ಜನರು ಯೇಸು ಕ್ರಿಸ್ತರನ್ನ ನಂಬ್ತೀವಿ ಈಗ ಪ್ರಪಂಚದಲ್ಲಿ? 400 ಕೋಟಿ ಜನ. ಬದುಕಿರ್ಬೇಕಾದ್ರೆ ಸುವಾರ್ತೆ ಹೇಳಬೇಕಾದ್ರೆ ಎಷ್ಟು ಜನ ಹಿಂಬಾಲಿಸ್ತಿದ್ರು? 10,000 ಜನ. ಇವಾಗ ಎಷ್ಟು ಜನ ಹಿಂಬಾಲಿಸ್ತಿದ್ವಿ ಯೇಸು ಕ್ರಿಸ್ತರನ್ನ? ಸತ್ತ ನಂತರ ಬದುಕಿಲ್ಲ ಯೇಸು ಕ್ರಿಸ್ತರು, ಶರೀರಧಾರಿಯಾಗಿ ನಮ್ಮ ಮಧ್ಯೆ ಬದುಕಿಲ್ಲ ಯೇಸು ಕ್ರಿಸ್ತರು. ನಾನು ಶರೀರಧಾರಿಯಾಗಿ ಹೇಳ್ತಿದ್ದೀನಿ, ಶರೀರಧಾರಿಯಾಗಿ ನಮ್ಮ ಮಧ್ಯೆ ಬದುಕಿಲ್ಲ ಯೇಸು ಕ್ರಿಸ್ತರು. ಆದರೆ ಎಷ್ಟು ಜನ ಹಿಂಬಾಲಿಸ್ತಿದ್ದೀವಿ? 400 ಕೋಟಿ ಜನ. ನಾವೆಲ್ಲರೂ ಯೇಸು ಕ್ರಿಸ್ತರ ಮರಣವನ್ನೇ ನಂಬ್ಕೊಂಡೇ ಅಲ್ವಾ ಕ್ರೈಸ್ತವ್ಯದಲ್ಲಿ ಬಂದಿರುವಂತಹದ್ದು? ಹೌದಲ್ವಾ? ನಾವೇನಕ್ಕೋಸ್ಕರ ಕ್ರೈಸ್ತವ್ಯದಲ್ಲಿ ಬಂದ್ವಿ? ಯೇಸು ಕ್ರಿಸ್ತರು ನಮ್ಮ ಪಾಪಗಳ ನಿಮಿತ್ತ ತನ್ನ ಪ್ರಾಣವನ್ನು ಕೊಟ್ಟರು. ಈ ಮರಣವನ್ನು ನಂಬ್ಕೊಂಡೇ ಅಲ್ವಾ ನಾವು ಇಷ್ಟು ಜನ ಬಂದಿರುವಂತಹದ್ದು? ಹೌದಾ? ಇಷ್ಟು ಕೋಟಿ ಜನ ಪ್ರಪಂಚದಲ್ಲಿ ಕ್ರೈಸ್ತರಿದ್ದಾರೆ ಅಂತ ಹೇಳಿದ್ರೆ ಈ ಮರಣವನ್ನು ನಂಬಿನೇ ಅಲ್ವಾ ಬಂದಿರುವಂತಹದ್ದು ನಾವೆಲ್ಲರೂ? ನೋಡಿದ್ರೆ ಮರಣ ಅನ್ನುವಂತಹದ್ದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ನಮಗೆ ಅನಿಷ್ಟ, ಮರಣ ಅಂದರೆ ನಮಗೆ ಅನಿಷ್ಟ. ಹೌದಾ? ನಾವು ಮಾಡಿರುವಂತಹ ಕೆಟ್ಟ ಕೆಲಸಗಳ ನಿಮಿತ್ತ ಬರುತ್ತೆ ಮರಣ. ಇದು ನಮ್ಮ ಆಲೋಚನೆ ಅಲ್ಲ. ಮರಣ ಅನ್ನುವಂತಹದ್ದು ನಮಗೂ ಶ್ರೇಷ್ಠವಾಗಿರುವಂತಹದ್ದು, ದೇವರಿಗೂ ಶ್ರೇಷ್ಠವಾಗಿರುವಂತಹದ್ದು. ನಮಗೇನಕ್ಕೆ ಶ್ರೇಷ್ಠ ಅಂದರೆ ನಮ್ಮೆಲ್ಲ ಪಾಡು ಪ್ರಯತ್ನ ತಾಪತ್ರಯಗಳಿಗೆ ಅಂತ್ಯ ಆಡುವಂತಹ ದಿನ ಅದು. ತಂದೆ ಮುಖ ನೋಡುವಂತಹ ದಿನ, ತಂದೆ ಬಡ್ಡಿ ಕೊಡುವಂತಹ ದಿನ ಅದು. ನಾವು ಬಡವರಿಗೆ ಯಾರಿಗಾದರೂ ಸಹಾಯ ಮಾಡಿದರೆ ತಂದೆ ಮತ್ತೆ ನಮಗೆ ತಿರುಗಿಸಿ ಆ ಸಾಲವನ್ನು ವಾಪಸ್ ಮಾಡುವಂತಹ ದಿನ ಅದು. ಅದು ನಮ್ಮ ಪಾಸಿಟಿವ್ಸ್. ಈಗ ದೇವರಿಗೆ ನಮ್ಮ ಮರಣ ಹೇಗೆ ಅನುಕೂಲ ಅಂತ ಹೇಳಿದ್ರೆ ಹೀಗೆ, ನಾವು ಬದುಕಿದ್ದಾಗ ಎಷ್ಟು ಜನರನ್ನ ದೇವರಲ್ಲಿ ಕರ್ಕೊಂಡು ಬರ್ತೀವೋ, ನಮ್ಮ ಮರಣ ಬಂದಂಥ ಆ ಸಂದರ್ಭದಿಂದ ಎಷ್ಟು ಜನ ಯೋಚನೆ ಮಾಡ್ತಾರೆ ಗೊತ್ತಾ? ಸಂಘದಲ್ಲಿ ಒಬ್ಬರ ಮರಣ ಆಯಿತು ಅಂತ ಅಂದ್ಕೊಳ್ಳಿ ಪ್ರಿಯರೇ, ಬೇಡ, ಈಗ ನಿಮ್ಮ ಮುಂದೆ ನಾನು ಪ್ರಸಂಗ ಹೇಳಿದೆ ಅಂತ ಅಂದ್ಕೊಳ್ಳಿ. ಸಂಜೆ ಟೀ ಕುಡಿದ್ರೆ ಮರ್ತೋಗುತ್ತೆ. ಹೌದಾ? ಬಹಳಷ್ಟು ಜನರಿಗೆ. ಇವಾಗ ಪ್ರಸಂಗ ಮುಗಿಸ್ಕೊಂಡು ಹೊರಗಡೆ ಹೋಗಿ ಟೀ ಕುಡಿದ್ವಿ ಅಂತ ಅಂದ್ಕೊಳ್ಳಿ. ಆ ಸೀರಿಯಸ್ನೆಸ್ಸು, ಆ ಓಲ್ವೋ ಕಾರ್ ಅಪ್ಪಚ್ಚಿ ಆಗಿತ್ತು, ಆ ಬೊಲೆರೋ ಕಾರ್ ಟೈರ್ ಬಸ್ಟಾಗಿ ಅವ್ರು ಹೋಗಿತ್ತು, ಎಲ್ಲ ಮರ್ತೋಗ್ಬಿಡುತ್ತೆ. ಆಮೇಲೆ ಮತ್ತೆ ನಾರ್ಮಲ್ ಸ್ಟೋರಿ. ಅದೇ ನನ್ನ ಸಾವಿನ ಸುದ್ದಿಯನ್ನು ನೀವು ಕೇಳಿದ್ರೆ, ಉದಾಹರಣೆ ಕೊಡ್ತಿರುವಂತಹದ್ದು, ಮತ್ತು ಬೇರೆ ಥರ ಯೋಚನೆ ಮಾಡಬೇಡಿ. ಉದಾಹರಣೆಗೆ ನನ್ನ ಸಾವಿನ ಸುದ್ದಿಯನ್ನು ನೀವು ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಒಂದು ಸಂಘದಲ್ಲಿರುವಂಥ ಅಷ್ಟು ಜನ ಕದಲೋಗ್ತಾರೆ ಗೊತ್ತಾ? ಬರೀ ನನ್ನ ಸಾವಿನ ಸುದ್ದಿ ಅಂತ ನಾನು ಹೇಳ್ತಿಲ್ಲ ಅದನ್ನು. ಸಭೆಯಲ್ಲಿರುವಂತಹ ಯಾರಾದರೂ ಒಬ್ಬರು ಯವ್ವನಸ್ಥರು ಮರಣ ಹೊಂದಿದ್ರು ಅಂತ ಅಂದ್ಕೊಳ್ಳಿ. ಸಭೆಯಲ್ಲಿರುವಂಥ ಎಲ್ಲರೂ ಸಹ ಕದಲೋಗ್ತಾರೆ ಗೊತ್ತಾ? ಏನಕ್ಕೋಸ್ಕರ? ಈ ವ್ಯಕ್ತಿಗೆ ಏನಾಗಿತ್ತಪ್ಪ, ಹೋದ ವಾರನೇ ನೋಡಿದೆ, ಅಷ್ಟೊಂದು ಗಟ್ಟಿಮುಟ್ಟಾಗಿತ್ತ, ಯವ್ವನಸ್ಥನು ಬೇರೆ. ಹೌದಾ? ಯಾರೇ ಯವ್ವನಸ್ಥರು ತೀರಿ ಹೋದರೆ ಇದೇ ಮಾತುಗಳನ್ನು ಆಡ್ತೀವಲ್ವ? ಆವಾಗ ನಮಗೆ ಬುದ್ಧಿ ಬರುತ್ತೆ. ಪ್ರಸಂಗವನ್ನು ಕೇಳಿದ್ದ ನಂತರ ನಾವು ಹೇಗೆ ಮರ್ತೋಗ್ತೀವೋ ಹಾಗೆ ಮರ್ತೋಗಲ್ಲ, ಅದನ್ನು ನೆನ್ಪಿಟ್ಕೊಂಡಿರ್ತೀವಿ. ಆವಾಗ ಯಾರಾದರೂ ಕಾಲ್ ಮಾಡಿ ಲಾಂಗ್ ಟರ್ಮ್ ಪ್ಲಾನಿಂಗ್ನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ರು ಅಂತ ಅಂದ್ಕೊಳ್ಳಿ. ಬ್ರದರ್, ಇವಾಗ ಒಂದು ಸೈಟ್ ತೊಗೊಂಡು ನೀವು ಬಿಟ್ಟರೆ ಒಂದು 50 ವರ್ಷ ಆದ ನಂತರ ಈ ರೇಟಿಗೆ ಬರುತ್ತೆ ಅಂತ ಅಂದರು ಅಂತ ಅಂದ್ಕೊಳ್ಳಿ. ಮರಣದ ಸುದ್ದಿಯನ್ನು ನೀವು ಕೇಳಿದ ನಂತರ ನೀವೇನಂತೀರ ಇಮಿಡಿಯೇಟಾಗಿ? ಯಾಕೋ ನನ್ನ ಮನಸ್ಸು ಚೆನ್ನಾಗಿಲ್ಲ, ಕಾಲ್ ಕಟ್ ಮಾಡಿಬಿಡಿ, ಬೇಡ
ಅದು ಒಂದು ಮರಣ ನಿಮ್ಮ ಮೇಲೆ ಮಾಡುವಂತಹ ಇಂಪ್ಯಾಕ್ಟ್. ಒಬ್ಬ ಮನುಷ್ಯನ ಮರಣದಿಂದ ದೇವರಿಗೆ ಬರುತ್ತಲ್ವ, ದೇವರ ಕಡೆ ಆತ್ಮಗಳು ಬರ್ತಾರಲ್ವ, ಅದು ತುಂಬ ದೊಡ್ಡದು. ಬದುಕಿರುವಾಗ ವ್ಯಕ್ತಿ ಮಾಡಿರುವಂತಹ ಸೇವೆಗಿಂತ ಆತನ ಮರಣದಿಂದ ಜನ ದೇವರಿಗೆ ಹತ್ತಿರ ಬರುವಂತಹದ್ದು ಜಾಸ್ತಿ. ಜಾನ್ಸನ್ ಅಣ್ಣ ಗೊತ್ತಲ್ವ ನಮಗೆ, ಜಾನ್ಸನ್ ವಿಕ್ಟರ್ ಅಣ್ಣ ಅವ್ರ ಮರಣ ಹೊಂದಿದ್ದು. ಎಷ್ಟು ಜನ ಮಾರ್ಪಟ್ಟು ಹೋದ್ರು ಗೊತ್ತಾ ಪ್ರಿಯರೇ, ಮರಣವನ್ನು ನೋಡಿ ಎಷ್ಟು ಜನ ಮಾರ್ಪಟ್ಟು ಹೋದ್ರು ಗೊತ್ತಾ. ಜೀವನ ಅಂದರೆ ಇಷ್ಟೇನಾ? ಗೊತ್ತಾಗಲ್ವ ನಮಗೆ ಹೇಗೆ ಅಂತ್ಯ ಬರುತ್ತೆ ಅಂತ ಗೊತ್ತಾಗಲ್ವ? ಹಾಗಿದ್ರೆ ಹಾಗಾದರೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಿಕೊಳ್ಳುವಂತಹದ್ದು, ಪ್ಲ್ಯಾನ್ ಮಾಡುವಂತಹದ್ದು, ಇಷ್ಟು ಕೋಟಿ ಮಾಡುವಂತಹದ್ದು, ಅಷ್ಟು ಕೋಟಿ ಮಾಡುವಂಥ ಎಲ್ಲ ವೇಸ್ಟಾ? ಎಷ್ಟು ಜನ ಮಾರ್ಪಟ್ಟು ಹೋದ್ರು ಗೊತ್ತಾ? ಅದು ಮರಣ ಅನ್ನುವಂತಹದ್ದು ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಎಷ್ಟು ದೊಡ್ಡ ಇಂಪ್ಯಾಕ್ಟನ್ನು ಮಾಡುತ್ತೆ ಅಂದರೆ ಇಷ್ಟು ದೊಡ್ಡ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ನಂಬರ್ 1 ಎಕ್ಸಾಂಪಲ್ ಆದರೆ, ಸೆಕೆಂಡ್ ಎಕ್ಸಾಂಪಲ್ ಸ್ಟೆಫೇನನ್ನು ಕಾಣಿಸ್ತಾರಲ್ವ ನಮ್ಮ ಕಣ್ಣಿಗೆ. ಸ್ಟೆಫೇನನ್ನು ಬದುಕಿದ್ದಾಗ ಹೇಳ್ತಾನೆ ಇದ್ರು, ಯಾರು ಕೇಳ್ತಿರಲಿಲ್ಲ, ಎಲ್ಲರೂ ತಿರುಗಿ ಬೀಳೋರೆ ಸ್ಟೆಫೇನನ್ನು ಬೋಧನೆ ಮಾಡಬೇಕಾದ್ರೆ. ಆ ಕೊನೆಯ ಪ್ರಸಂಗ ಮಾಡ್ತಾರಲ್ವ ಪ್ರಿಯರೇ ಸ್ಟೆಫೇನನ್ನು. ಆ ಪ್ರಸಂಗ ಮಾಡಬೇಕಾದ್ರೆ ಇಷ್ಟಕ್ಕೂ ಸ್ಟೆಫೇನನ್ನು ಕೊಂತಂಥವ್ರು ಯಾವ ಜನಾಂಗ? ಯಹೂದ್ಯರಲ್ವ. ಓಕೆ, ಈಗ ಸ್ಟೆಫೇನನನ್ನು ಕಲ್ಲು ಹೊಡೆದು ಕೊಂದ ನಂತರ ಆ ಯಹೂದ್ಯರಲ್ಲಿ ಸ್ವಲ್ಪ ಜನರಿಗೆ ಬುದ್ಧಿ ಬರುತ್ತೆ. 1ನೇ ಶತಮಾನದ ಹಿಸ್ಟ್ರಿಯನ್ನು ನೀವು ಓದಿದಾಗ, ಚರ್ಚ್ ಹಿಸ್ಟ್ರಿಯನ್ನು ಓದಿದಾಗ ಆ ಉಲ್ಲೇಖಗಳು ಕ್ಲಿಯರ್ ಆಗಿದೆ. ಏನಂತ? ಸ್ಟೆಫೇನನ ಸಾವು ಆದ ನಂತರ ಹಲವಾರು ಜನ ಯಹೂದ್ಯರು ತಮ್ಮ ಮನಸ್ಸನ್ನು ಮಾರ್ಪಡಿಸಿಕೊಂಡು ದೇವರ ಹತ್ರ ಬಂದು ಯೇಸು ಕ್ರಿಸ್ತರನ್ನ ದೇವರು ಅಂತ ಹೇಳಿ ಅಂಗೀಕಾರ ಮಾಡಿದ್ರು. ಇವ್ರಿಗೆ ಬದುಕಿದ್ದು ಹೇಳಿದರೆ ಕೇಳ್ತಿರ್ಲಿಲ್ಲ ಇವರು, ಜೀವಂತವಾಗಿದ್ದು ಹೇಳ್ತಿದ್ದರೆ ಕೇಳ್ತಿರ್ಲಿಲ್ಲ ಇವರು. ಆ ಮರಣ ಆಗಬೇಕಿತ್ತು, ಆ ಮರಣದಿಂದ ಅಷ್ಟು ಜನ ದೇವರ ಹತ್ರ ಬರಬೇಕಿತ್ತು. ಮರಣ ಎಷ್ಟು ಶ್ರೇಷ್ಠವಾಗಿರುವಂತಹದ್ದಲ್ವಾ. 3ನೇ ಉದಾಹರಣೆ ಸತ್ಯವೇದದಲ್ಲಿ ಸಂಸೋನನು ಗೊತ್ತಲ್ವ ನಮಗೆ. ಯಾರು ಸಂಸೋನನು? ಏನಕ್ಕೋಸ್ಕರ ಏರ್ಪಾಟ್ ಮಾಡ್ತಾರೆ ಇಷ್ಟಕ್ಕೂ ಸಂಸೋನನನ್ನು ದೇವರು? ಇಸ್ರಾಯೇಲಿಯರನ್ನು ಫಿಲಿಸ್ಟಿಯರಿಂದ ಕಾಪಾಡಲಿಕ್ಕೋಸ್ಕರ. ಇಷ್ಟಕ್ಕೂ ಇನ್ನೊಂದು ಥರ ಹೇಳಬೇಕಂದ್ರೆ ಫಿಲಿಸ್ಟಿಯರ ಅಂತ್ಯ ಹಾಡಲಿಕ್ಕೋಸ್ಕರ ಅಂತಲೂ ಹೇಳಬಹುದು, ತಪ್ಪಿಸ್ಲಿಕ್ಕೋಸ್ಕರ ಅನ್ನೋದರ ಬದಲು. ಇಷ್ಟಕ್ಕೂ ಫಿಲಿಸ್ಟಿಯರನ್ನು ಬದುಕಿರಬೇಕಾದ್ರೆ ಎಷ್ಟು ಜನರನ್ನು ಸಂಹಾರ ಮಾಡಿದ್ರು. ಆ ಕೊನೆಯದಾಗ ಸಾವು ಬಂತಲ್ವ ಸಂಸೋನನಿಗೆ. ಆ ಆಲಯದ ಕಂಬಗಳನ್ನು ಹಿಡಿದು ಅಲ್ಲಾಡಿಸಿದಾಗ ಪೂರ್ತಿಯಾಗಿ ಬಿತ್ತು, ಎಲ್ಲರೂ ಹೊರಟೋದ್ರಲ್ವ. ದೇವರು ಏನಂತಾರೆ ಅವಾಗ? ಏನಂತ ಬರೆಸ್ತಾರೆ ಸತ್ಯವೇದದಲ್ಲಿ? ಈತನು ಬದುಕಿರುವಾಗ ನಾನು ಈತನಿಗೆ ಬದುಕಿರುವಾಗ ಕೊಂದದ್ದಕ್ಕಿಂತ ಆ ಸಂದರ್ಭದಲ್ಲಿ ಕೊಂದಂತಹ ಜನರ ಸಂಖ್ಯೆ ಜಾಸ್ತಿ. ಅದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ದೇವರು ಇನ್ನೂ ಏನಂತ ಹೇಳಿರಬಹುದು? ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಮಾತಾಡ್ಕೊಬೇಕಂದ್ರೆ, ಈತನು ಬದುಕಿರುವಾಗ ನನ್ನ ಉದ್ದೇಶವನ್ನು ಈಡೇರಿಸಿರುವುದಕ್ಕಿಂತ ಹೆಚ್ಚಾಗಿ ಯಾವಾಗ ಈಡೇರಿಸಿದ್ದಾರೆ? ಹೌದಾ? ಅವಾಗಲೇ ಅಲ್ವಾ ಅದು ಇಂಪ್ಯಾಕ್ಟ್ ಮಾಡಿದ್ದು? ಇಡೀ ಫಿಲಿಸ್ಟಿಯರ ಪಾಪ್ಯುಲೇಷನ್ ಅರ್ಧಕ್ಕರ್ಧ ಹೊರಟೋಗಿದ್ದು ಅವಾಗಲೇ ಅಲ್ವಾ? ಮರಣ ಅನ್ನುವಂತಹದ್ದು ಬೆಲೆ ತರುವಂತಹದ್ದು, ನಿಮಗೂ ಅದು ಅಮೂಲ್ಯವಾಗಿರುವಂತಹದ್ದು, ನಿಮ್ಮನ್ನು ಹೆತ್ತಂತಹ ದೇವರಿಗೂ ಸಹ ಅತ್ಯಮೂಲ್ಯವಾಗಿರುವಂತಹದ್ದು. ಮರಣ ಅಂತ ಹೇಳಿದ್ರೆ ಬೇಜಾರು, ದುಃಖ, ಕಿರ್ಚಾಟ, ಗೋಳಾಟ ಇದೆಲ್ಲ ನಮ್ಗೆ ಅರ್ಥ ಆಗದೆ ಇದನ್ನಾಗಲೇ ರೂಢಿಸ್ಕೊಂಡಿದ್ದೀವಿ. ನಾನು ಅಳಬಾರದು, ಯಾರಾದರೂ ಸತ್ತರೆ ಹಿಂಗೆ ನೋಡ್ತಾ ಇರಿ, ಅಳಬೇಡಿ ಅನ್ನುವಂತಹದ್ದಲ್ಲ ಈ ಪ್ರಸಂಗದ ಉದ್ದೇಶ. ಮರಣ ಅಂದರೆ ನಮ್ಮ ಮನಸ್ಸಲ್ಲಿ ಇರಬೇಕಾಗಿರುವಂತಹ ಥಾಟ್ಸ್ ಇದು. ನಾವು ಈ ಥರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಸತ್ಯವೇದದಲ್ಲಿ ಯಾವ ಥರ ಹೇಳಿದಾರೋ ಆ ಥರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ನಿಮ್ಮ ಮರಣವನ್ನು ಸ್ಮರಿಸ್ಕೊಳ್ಳಿ, ನಿಮ್ಮ ಮರಣ ದಿನವನ್ನು ಊಹೆ ಮಾಡ್ಕೊಳ್ಳಿ, ಮಾತಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಏನು ಬರೆಸಿದಾರಲ್ವ ಸತ್ಯವೇದದಲ್ಲಿ. ಈ ಮಾತುಗಳನ್ನು ನಾವು ನಂಬಲಿಕ್ಕೆ ಶುರು ಮಾಡಿದ ನಂತರನೇ, ಇದನ್ನು ಪಾಲಿಸಲಿಕ್ಕೆ ಶುರು ಮಾಡಿದ ನಂತರನೇ ನಮ್ಮ ಜೀವನ ನಿಜವಾಗ್ಲೂ ನಾವು ಬದುಕಲಿಕ್ಕೆ ಶುರು ಮಾಡುವಂತಹದ್ದು. ಆವಾಗಲೇ ಬದುಕಲಿಕ್ಕೆ ಶುರು ಮಾಡುವಂತಹದ್ದು ಅವಾಗೆ. ಮರಣ ಅನ್ನುವಂತಹದ್ದು ಯಾವಾಗ ನಮ್ಮ ತಲೆಗೆ ಬರುತ್ತೋ ನಾವು ಬದುಕುವಂತಹ ಶುರು ಮಾಡುವಂತಹದ್ದು ಅವಾಗಲೇ. ಈ ಥರ ನ್ಯೂಸನ್ನೆಲ್ಲ ನೋಡಿದಾಗ ಬರಬೇಕು ನಮಗೆ ನೆನಪು ಪ್ರಸಂಗಿ ಗ್ರಂಥದಲ್ಲಿರುವಂತಹ ಮಾತು. ಹೌದಲ್ವಾ? ದೇವ್ರು ಮುಂಚೆನೇ ಹೇಳಿದ್ರಲ್ವಾ, ನೆನೆಸ್ಕೊಳ್ಳಿ, ಇದನ್ನು ಮರಿಬೇಡಿ ಅಂತ ಹೇಳಿದ್ರಲ್ವಾ. ಕ್ರೈಸ್ತರೇ ಯೋಚನೆ ಮಾಡಲಿಲ್ಲ ಆ ಥರ ಅಂದರೆ ಇನ್ನು ಯಾರು ಪ್ರಿಯರೇ ಯೋಚನೆ ಮಾಡ್ತಾರೆ ನೀವು ಹೇಳಿ? ಕ್ರೈಸ್ತರೇ ನ್ಯೂಸ್ ಬಂದಾಗ ಇದು ನಾನು ಎಚ್ಚೆತ್ಕೊಳ್ಳಿಕ್ಕೋಸ್ಕರ, ನಾನು ರೆಡಿ ಆಗಲಿಕ್ಕೋಸ್ಕರ, ನನ್ನ ಕುಟುಂಬದಲ್ಲಿರುವಂತಹ ಮಕ್ಕಳನ್ನು ರೆಡಿ ಮಾಡಲಿಕ್ಕೋಸ್ಕರ ಯಾವತ್ತಾದರೂ ಕರೆದು ಮಾತಾಡಿದ್ದೀವ ಮಕ್ಕಳ ಹತ್ರ ಇದರ ಬಗ್ಗೆ? ಮಗನೇ, ನಾನು ದಾವಿದನು ಮಾತಾಡಿದ್ರಲ್ವ ಆ ಥರ. ಒಂದು ಕಾಲದಲ್ಲಿ ಯಾಕೋಬನು ಮಾತಾಡ್ತಾರೆ, ಎಲ್ಲ ಮಕ್ಕಳನ್ನು ಕರೆದು ಅವಸಾನ ಕಾಲದಲ್ಲಿ ವಯಸ್ಸಾದ ನಂತರ ಆಶೀರ್ವಾದ ಕೊಡಬೇಕಾದ್ರೆ ಮಾತಾಡ್ತಾರೆ. ನಾನು ಹೊರಟೋಗ್ತೀನಿ ಇನ್ನು ಸ್ವಲ್ಪ ದಿನ, ಅದಕ್ಕಿಂತ ಮುಂಚೆ ನಿಮ್ಗೆ ಕೊಡಬೇಕಾಗಿರುವಂಥ ಆಶೀರ್ವಾದ, ನಿಮಗೆ ಹೇಳಬೇಕಾಗಿರುವಂತಹ ಮಾತುಗಳು, ಇದನ್ನೆಲ್ಲ ಹೇಳಿ ಹೋಗ್ತೀನಿ ಅಂತಾರೆ. ಏಕೆಂದರೆ ಅವ್ರು ಸೂಟ್ ಕೇಸ್ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದಾರೆ, ದೇವ್ರು ಯಾವಾಗ ಕರೆದರೂ ಸಹ ಹೋಗಲಿಕ್ಕೆ.
ನಾವು ನಮಗೇನು ಬ್ರದರ್ ಇನ್ನೂ ಎಷ್ಟು ವರ್ಷ ಇದೆ ಗೊತ್ತಾ, ಎಷ್ಟು ವರ್ಷ ಇದೆ ಗೊತ್ತಾ? ಒಂದು ಸೈಟನ್ನು ತೊಗೋಬೇಕಾದ್ರೆ ಮುಂಚೆ ಯೋಚನೆ ಮಾಡ್ತೀವಿ, ಈ ಸೈಟ್ ಇವಾಗ ತೊಗೊಂಡ್ರೆ 40 ವರ್ಷ ಆದ ನಂತರ ಇದ್ರ ಬೆಲೆ ಎಷ್ಟು ಬರುತ್ತೆ? 40 ವರ್ಷದ ತನಕ ಯಾರು ಇರ್ತಾರೆ? 40 ವರ್ಷದ ತನಕ ಯಾರು ಇರ್ತಾರೆ? ಇಷ್ಟಕ್ಕೂ ಗೊತ್ತಾ ನಮಗೆ ಇರ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಾ? ಇದೇನು ಬ್ರದರ್ ಒಂದು 10 ವರ್ಷ ಬರುತ್ತಾ ಗ್ಯಾರಂಟಿ ಒಂದು ವಸ್ತುವನ್ನು ತೊಗೊಳ್ಳೋದಕ್ಕಿಂತ ಮುಂಚೆ? ನಾವು ಎಷ್ಟು ವರ್ಷ ಬದುಕ್ತೀವಿ? 10 ವರ್ಷ ಇರ್ತೀವ? ಹೋಗಲಿ, ಗ್ಯಾರಂಟಿ ನೋಡದೇ ತೊಗೊಳ್ಳಿ ಅನ್ನುವಂತಹದ್ದಲ್ಲ ನನ್ನ ಉದ್ದೇಶ, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಮರಣದ ಮೇಲೆ ಮನಸ್ಸಿಡಿ ಅನ್ನುವಂಥದ್ದು ನನ್ನ ಉದ್ದೇಶ. ಸತ್ಯವೇದದಲ್ಲಿ ದೇವರು ಅದನ್ನೇ ಅಲ್ವಾ ಹೇಳ್ಕೊಟ್ಟಿರುವಂತಹದ್ದು. ಮರಣವನ್ನು ಕುರಿತಂತೆ ಯೋಚನೆ ಮಾಡಿ ರೆಡಿಯಾಗಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನ. ಯಾರ ಜೊತೆನೂ ದ್ವೇಷ, ಕಲಹ, ಕಕ್ಷ, ವೈಷಮ್ಯಗಳು ಯಾರ ಜೊತೆನೂ ಇಲ್ವಾ? ನನ್ನ ಮಕ್ಕಳಿಗೆ ಹೇಳಬೇಕಾಗಿರುವಂತಹದ್ದೆಲ್ಲ ಹೇಳಿ ಮುಗಿಸಿದಿನ, ನನ್ನ ಕುಟುಂಬಕ್ಕೆ ಹೇಳಬೇಕಾಗಿರುವಂತಹದ್ದೆಲ್ಲ ಹೇಳಿ ಮುಗಿಸಿದಿನ. ಮಕ್ಕಳನ್ನು ದೇವ್ರ ಬಗ್ಗೆ ಎಷ್ಟು ಎತ್ತರಕ್ಕೆ ಬೆಳೆಸಬೇಕೋ ಅಷ್ಟು ಎತ್ತರಕ್ಕೆ ಬೆಳೆಸಿದ್ದೀನ. ನನ್ನ ಕುಟುಂಬ ನಾನು ಹೋದರೂ ಸಹ ದೇವರಲ್ಲೇ ಮುಂದುವರ್ಕೊಂಡು ಹೋಗುವಂತೆ ರೆಡಿ ಮಾಡಿಟ್ಟಿದ್ದೀನ. ಇದು ಸಿದ್ಧತೆಗಳು. ಈ ಸಿದ್ಧತೆ ಯಾವಾಗವರೆಗೂ ನಮಗೆ ಬರೋದಿಲ್ಲ ಅಂದರೆ, ನಮ್ಮ ಮರಣದ ಮೇಲೆ ಯಾವಾಗವರೆಗೂ ನಮಗೆ ಮನಸ್ಸಿರೋದಿಲ್ವೋ ಆವಾಗವರೆಗೂ ಈ ಸಿದ್ಧತೆಗಳು ಮಾಡ್ಕೊಳ್ಲಿಕ್ಕಾಗಲ್ಲ. ಆವಾಗ ಯಾವ ಫೀಲಿಂಗ್ಸು ಇರಲ್ಲ. ನಾವೆಲ್ಲವನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ ನನ್ನ ಮರಣದಕ್ಕಿಂತ ಮುಂಚೆ ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ. ನಿಮ್ಮ ಮನೆಯವ್ರಿಗೂ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅವ್ರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಹೆಂಡತಿ ಏನು ಮಾತಾಡ್ತಾಳೆ ಗೊತ್ತಾ? ನೀವು ಹೋದ ನಂತರ ಆಮೇಲೆ ನಮ್ಮ ಯಜಮಾನ್ರಿಗೆ ಮರಣ ಬಂದರೂ ಸಹ ನನಗೆ ಅಷ್ಟೊಂದು ಬೇಜಾರಿಲ್ಲ. ಯಾಕೆ? ಅವ್ರು ಇದನ್ನು ಮೊದಲೇ ಊಹೆ ಮಾಡ್ಕೊಂಡಿದ್ರು, ಈ ಥರ ಆಗುತ್ತೆ ಅಂತ ಹೇಳಿ ಮೊದಲೇ ಅಂದ್ಕೊಂಡಿದ್ರು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿದರು. ಮಕ್ಕಳನ್ನ ರೆಡಿ ಮಾಡಿದ್ದಾರೆ, ಮನೆ ರೆಡಿ ಮಾಡಿದ್ದಾರೆ, ನನಗೆ ಹೇಳಿದ್ದಾರೆ ಹೇಗಿರ್ಬೇಕಂತ, ಮಕ್ಕಳಿಗೆ ಹೇಳಿದ್ದಾರೆ ಹೇಗಿರ್ಬೇಕಂತ. ಸುತ್ತಮುತ್ತ ಇರುವಂಥವ್ರಿಗೆ ಯಾರ ಜೊತೆನೂ ಜಗಳ ಇಲ್ಲ, ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ, ಅವ್ರಿಗೆ ಏನೂ ಇಲ್ಲ. ರೆಡಿಯಾಗಿ ಪೂರ್ತಿ ರೆಡಿ ಆಗೋಗಿದ್ರು ಅವ್ರು ಹೋಗಲಿಕ್ಕೆ. ದೇವ್ರು ಕರೆದ್ರು ಹೊರಟೋದ್ರು. ಆ ಥರ ರೆಡಿಯಾಗಿದ್ದಾಗ ಹೋದರೆ ಸಂತೋಷ, ರೆಡಿ ಆಗದೇ ಇದ್ದಾಗ ದೇವ್ರು ಕರೆದ್ರೆ ಹೇಗೆ? ರೆಡಿ ಆಗೋದಕ್ಕೋಸ್ಕರನೇ ಈ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ. ಇನ್ನೊಂದು ಮಾತಿದೆ ಸತ್ಯವೇದದಲ್ಲಿ, ನಾವು ಮರಣಕ್ಕೆ ಹೆದರಿ 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 ಏನು ಮಾಡ್ತೀವಂತೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ, 2:14. ಸಾಕು ಪ್ರಿಯರೇ. ಇದರಲ್ಲೊಂದು ಮಾತಿದೆ ಪ್ರಿಯರೇ. ಇದಲ್ಲದೆ 14ನೇ ವಚನದಿಂದ ಪ್ರಾರಂಭದ ಸಾಲಿಂದ ಓದ್ತಿದ್ದೀನಿ, ನೋಡಿಕೊಳ್ಳಿ ಗಮನ ಕೊಟ್ಟು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ. ಇಲ್ಲಿಂದ ಗಮನ ಕೊಟ್ಟು ಎಲ್ಲರೂ ಸೇರಿ ನನ್ನ ಜೊತೆ ಓದಿ ಮುಂದೆ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ. ಅದನ್ನು ಮಾತ್ರ ಇನ್ನೊಂದ್ಸರಿ ರಿಪೀಟ್ ಮಾಡೋಣ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ. ಇನ್ನೊಂದು ಸಾರಿ ಓದೋಣ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ. ಸಾಕು. ಏನರ್ಥ ಆಯಿತು ಈ ಮಾತಿನಿಂದ ನಮಗೆ? ಮರಣ ಭಯ ಇದೆ ಅಂತ ಹೇಳಿದ್ರೆ ಯಾವುದರಲ್ಲಿದ್ದೀವಿ? ದಾಸತ್ವದಲ್ಲಿ. ನಾವೆಲ್ಲರೂ ದಾಸತ್ವದಲ್ಲೇ ಇರುವಂತಹದ್ದಲ್ವ. ಇನ್ನೂ ನಮಗೆ ಮರಣ ಅಂದರೆ ಭಯ. ಹಂಗಾಗೋಗ್ಬಿಟ್ರೆ ನೋಡಿದ್ರಲ್ವ, ಸಿದ್ಧತೆಗಳನ್ನು ಮಾಡಿಕೊಂಡ್ರು, ಒಳ್ಳೆ ಕಾರ್ಯ ತೊಗೊಂಡ್ರು, 1.5 ಕೋಟಿ ಖರ್ಚು ಮಾಡಿದ್ರು, ಮೇಲಿಂದ ಬರುತ್ತೆ ಅಂತ ಯಾರಾದರೂ ಊಹೆ ಮಾಡ್ತಾರಾ? ಮರಣ ಭಯ ಇದೆ ಅಂತ ಹೇಳಿದ್ರೆ ಇನ್ನೂ ದಾಸತ್ವದಲ್ಲಿ ಇದ್ದೀವಿ. ಅಪೊಸ್ತಲರು 1ನೇ ಶತಮಾನದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿರುವುದಕ್ಕಿಂತ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಲ್ವಾ, ಪೇತ್ರನು ಸುಳ್ಳು ಹೇಳ್ತಾರಲ್ವ, ಏನಂತ? ನೀನು ಅವ್ರ ಜೊತೆನೇ ಇದ್ದಿದ್ದಲ್ವಾ, ನಿನ್ನನ್ನು ನಾವು ಶಿಲ್ಬೆಗೆ ಹಾಕ್ಬೇಕಲ್ವ ರೂಲ್ ಪ್ರಕಾರ, ಬಾ ಅಂತ ಹೇಳಿ ಕರೆದ್ರೆ ಏನಂತಾರಂತೆ? ನನಗೆ ಗೊತ್ತೇ ಇಲ್ಲ, ಆಣೆ ಮಾಡಿ ಹೇಳ್ತೀನಿ, ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ ಅಂತಾರಂತೆ. ಹೌದಾ? ಅವ್ರು ಮಾತಾಡಿರುವಂಥ ಉದ್ದೇಶ ಅದು. ಎಷ್ಟು ಭಯ ಇತ್ತು ಯೋಚನೆ ಮಾಡಿ ನೋಡಿ.
ಅಪೋಸ್ತಲರಿಗೆ ಯೇಸು ಕ್ರಿಸ್ತರ ಪುನರುತ್ಥಾನಕ್ಕಿಂತ ಮುಂಚೆ ಎಷ್ಟು ಭಯ ಇತ್ತು ಮರಣ ಅಂದರೆ. ನನ್ನನ್ನು ಕೊಲ್ತಾರ, ನನ್ನನ್ನು ಶಿಲ್ಬೆಗೆ ಹಾಕ್ತಾರ, ಈ ಥರ ಇದ್ರು ಅಪೋಸ್ತಲರು. ಎಲ್ಲ ಓಡೋಗ್ಬಿಟ್ರಂತೆ. ಯೇಸು ಕ್ರಿಸ್ತರನ್ನು ಹಿಡ್ಕೊಟ್ಟ ನಂತರ ಸತ್ಯವೇದಲ್ಲಿ ನೀವು ಓದ್ಕೊಳ್ತೀರ ಅಲ್ವಾ, ಏನಾದ್ರಂತೆ ಅಪೋಸ್ತಲರೆಲ್ಲರೂ ಚದರಿ ಹೊರಟೋದ್ರಂತೆ. ಒಬ್ಬರಿಲ್ಲ, ಅಡ್ರೆಸ್ಗಿಲ್ಲ. ಯೇಸು ಕ್ರಿಸ್ತರು ಆ ಮರಣವನ್ನು ಜಯಿಸಿ ಮತ್ತೆ ಎದ್ದೇಳ್ತಾರೆ. ಇದೇ ಅಪೋಸ್ತಲರವಾಗ ಏನು ಮಾಡ್ತಾರೆ ಗೊತ್ತಾ? ಇದೇ ಅಪೋಸ್ತಲರವಾಗ ಏನು ಮಾಡ್ತಾರೆ ಹೇಳಿ? ಅದೇ ಪೇತ್ರನ ಏನು ಮಾಡ್ತಾರೆ ಹೇಳಿ? ಪೇತ್ರನ ಒಂದು ಕಾಲದಲ್ಲಿ ಸುಳ್ಳು ಹೇಳಿದ್ರಲ್ವ, ಇವರು ನಮಗೆ ಗೊತ್ತಿಲ್ಲ ಅಂತ ಪ್ರಾಣಕ್ಕೆ ಹೆದರ್ಕೊಂಡು. ಅದೇ ಪೇತ್ರನ ಇನ್ನೊಂದು ಸರಿ ಏನು ಮಾಡ್ತಾರೆ ಕೊನೆಯಲ್ಲಿ? ನಿನ್ನನ್ನು ಶಿಲ್ಬೆಗೆ ಹಾಕ್ತೀವಿ ಬಾ ಅಂದರೆ, ನನ್ನ ಸ್ಟ್ರೈಟಾಗಿ ಶಿಲ್ಬೆಗೆ ಹಾಕಬೇಡ, ನಾನು ನನ್ನ ಪ್ರಭುವಿನ ಥರ ಶಿಲ್ಬೆಗೆ ಹಾಕಿಸ್ಕೊಳ್ಲಿಕ್ಕೆ ಯೋಗ್ಯನಲ್ಲ, ಉಲ್ಟಾ ಮಾಡಿ ಹಾಕು ಅಂತ ಹೇಳಿ ಉಲ್ಟಾ ಶಿಲ್ಬೆಗೆ ಹಾಕಿಸ್ಕೊತಾರಂತೆ. ಯೇಸು ಕ್ರಿಸ್ತರ ಮರಣ ಏನು ಕಲಿಸ್ತಿದೆ ಅಂತ ಹೇಳಿದ್ರೆ, ನಮಗಿರುವಂತಹ ಮರಣ ಭಯ ಹೋಗಲಾಡಿಸ್ತಿದೆ. ಇನ್ಫ್ಯಾಕ್ಟ್ ಯೇಸು ಕ್ರಿಸ್ತರು ಬರಲಿಕ್ಕೆ ಮುಖ್ಯವಾಗಿರುವಂಥ ಕಾರಣಗಳಲ್ಲಿ ಒಂದು ಕಾರಣ ಇದು. ನಮಗಿರುವಂತಹ ಮರಣ ಭಯ ಅನ್ನುವಂತಹ ಸೆರೆ, ಅನ್ನುವಂತಹ ದಾಸತ್ವದಿಂದ ನಮ್ಮನ್ನು ಬಿಡಿಸಲಿಕ್ಕೆ ಅಪೋಸ್ತಲರು ಅದರಿಂದ ರಿಲೀಸ್ ಆಗೋದ್ರು. ಅವ್ರಿಗೂ ಇತ್ತು ಮರಣದ ಭಯ, ಅವ್ರಿಗೂ ಇತ್ತು. ಏನಾದರೂ ಆಮೇಲೆ ಕೇರ್ ಮಾಡಿಲ್ಲ. ಮರಣನ ನೋಡ್ಕೊಳ್ಳೋಣ, ಸುವಾರ್ತೆ ಹೇಳಬೇಡ ಅಂತ ವಾರ್ನ್ ಮಾಡ್ತಾರೆ ಬಂದು. ಅಪೋಸ್ತಲರು ಏನು ಮಾಡ್ತಾರೆ? ನೀನು ಏನನ್ನ ಹೇಳ್ಕೊಳಪ್ಪ, ನಾನು ನೋಡಿದ್ದು ಕೇಳಿದ್ದು ಹೇಳ್ದೆ ನಿಲ್ಲಿಸೋದಿಲ್ಲ. ಏನು ಮಾಡ್ಕೊಳ್ತೀವಿ? ಸಾಯಿಸ್ತೀಯಾ? ಹಾಂ, ನೋಡಿದ್ದೀನಿ. ನಮ್ಮ ಪ್ರಭು ಸತ್ತ ನಂತರ ಮತ್ತೆ ಎದ್ರು, ಹೇಗೆ ಎದ್ರು ಅಂತ ಹೇಳಿ ನೋಡಿದ್ದೀನಿ. ನನ್ನನ್ನು ಸಾಯಿಸ್ತೀಯಾ? ಪರವಾಗಿಲ್ಲ, ಮತ್ತೆ ಎಬ್ಬರಿಸ್ತಾರೆ ನನ್ನ ದೇವರು ಪುನರುದ್ಧಾನದ ಒಂದು ದಿನ. ಆ ಧೈರ್ಯ ಎಲ್ಲಿಂದ ಬಂತು? ಯೇಸು ಕ್ರಿಸ್ತರ ಪುನರುದ್ಧಾನವನ್ನು ನೋಡಿದಾಗ, ಯೇಸು ಕ್ರಿಸ್ತರ ಮರಣವನ್ನು ನೋಡಿದಾಗ ನಮಗೂ ಆಟೋಮ್ಯಾಟಿಕಾಗಿ ಬರಬೇಕು ಧೈರ್ಯ. ಏನಂತ? ಮರಣ ಅಂದರೆ ಅವಾಗ ಭಯ ಇರೋದಿಲ್ಲ ನಮಗೆ. ಸಾವ ಪರವಾಗಿಲ್ಲ, ನಾನು ರೆಡಿ ಅಂತೀವಿ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಏನಾದರೂ ಸ್ವಲ್ಪ ಆದರೂ ಮೋಟಿವೇಟ್ ಆಗ್ತಿದೀವ? ಮರ್ತೋಗ್ತೀವ? ಅದು ಒಂದೇ ಭಯ. ಇಲ್ಲಿ ಬಂದು ಸಂದೇಶ ಹೇಳುವಂತಹ ಎಲ್ಲರಿಗೂ ಸಹ ಇದೊಂದೇ ಭಯ. ನೀವು ಬಂದು ಕೂತ್ಕೊಂಡು ಹೇಳುವಂತಹ ಎಕ್ಸಾಂಪಲ್, ಲೋಕಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನು ಸಹ ಅವಾಗವಾಗ ಏನಕ್ಕೋಸ್ಕರ ಹೇಳ್ತಿರ್ತೀವಿ ಅಂದರೆ, ನೀವು ಕಾನ್ಸಂಟ್ರೇಷನ್ ಕೊಟ್ಟು ಅದು ಮರಿಬಾರ್ದು ಅನ್ನುವಂಥ ಉದ್ದೇಶದಿಂದ. ಆದರೆ ವಿಚಿತ್ರ ಏನು ಅಂತ ಹೇಳಿದ್ರೆ, ಜನ ಹೆಂಗೆ ಅಂದರೆ ಪ್ರಸಂಗ ಕೇಳಿದ ನಂತರ ಬರೀ ಎಕ್ಸಾಂಪಲ್ಗಳನ್ನು ನೆನ್ಪಿಟ್ಕೊಂಡು ವಾಕ್ಯಗಳನ್ನೆಲ್ಲ ಗಾಳಿಗೆ ಬಿಟ್ಬಿಡ್ತೀವಿ. ಹೌದಾ? ಏನು ಪ್ರಸಂಗ ಹೇಳಿದ್ರು? ಅದೇ ಬ್ರದರ್ ಓಲ್ಬಕಾರ ಅಪ್ಪಚ್ಚಿ ಆಯ್ತಲ್ವ, ಅದು ಅದಾ ಪ್ರಸಂಗ ಹೇಳಿದ್ದು? ಏನು ಪ್ರಸಂಗ? ಏನು? ಮರಣದ ಸಿದ್ಧತೆ. ಮರಣದ ಮೇಲೆ ಭಯ ಪಡುವಂತಹದ್ದು ಬೇಡ ಪ್ರಿಯರೇ. ಅಪೋಸ್ತಲರು ನೀವು ನೋಡಿದ್ರಲ್ವ, ಉಲ್ಟಾ ಶಿಲ್ಬೆಗೆ ಹಾಕು ಅಂತ ಹೇಳಿ ಉಲ್ಟಾ ಶಿಲ್ಬೆಗೆ ಹಾಕಿಸ್ಕೊಂಡ್ರು. ಅವ್ರು ಮರಣಕ್ಕೆ ಹೆದರೋರಾದರೆ ಆ ಥರ ಮಾಡ್ತಿದ್ರ? ನಿಮಗೆ ಅನ್ಸುತ್ತಾ ಮರಣಕ್ಕೆ ಹೆದರೋರಾದರೆ ಈ ಥರ ಮಾಡ್ತಿದ್ರು ಅಂತ ಹೇಳಿ? ಇನ್ನೊಬ್ಬರನ್ನು ಕರೆದು ನಿನ್ನ ಚರ್ಮವನ್ನು ಸುಲಿತೀನಿ, ರೆಡಿನಾ ಅಂತ ಹೇಳಿದ್ರೆ ಅವ್ರು ಹೇಗಿರ್ಬೋದು? ಆ ಸಿಚುವೇಶನನ್ನು ಒಂದು ಊಹೆ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಅಧಿಕಾರಿಗಳು ನಿಂತ್ಕೊಂಡು, ಸೈನಿಕರು ನಿಂತ್ಕೊಂಡು, ನಿಮ್ಮ ಚರ್ಮವನ್ನು ಸುಲಿತೀವಿ, ಇನ್ನೊಂದು ಸಾರಿ ನೀವು ಕ್ರಿಸ್ತನ ಬಗ್ಗೆ ಹೇಳಿದ್ರೆ ಅಂದರೆ ಒಂದು ಊಹೆ ಮಾಡ್ಕೊಳ್ತಿದ್ದೀವಿ ಅಷ್ಟೇ. ಒಂದು ನಿಮಿಷ ಟೈಮ್ ಕೊಡು, ನನ್ನ ದೇವ್ರಿಗೆ ನನ್ನ ಆತ್ಮ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತೀನಿ ಅನ್ನುವಂಥ ಒಂದು ಪ್ರಾರ್ಥನೆ ಮಾಡಿಬಿಟ್ಟು, ಓಕೆ ರೆಡಿ ಹಿಡ್ಕೊಡ್ರು, ಎಳಿರೋ ಅಂತ ಹೇಳಿ ಕೊಟ್ಟಿರ್ತಾರೆ ಕೈನ. ಅದೇ ಅಲ್ವಾ ನಡೆದಿರುತ್ತೆ. ನೀವು ಯೋಚನೆ ಮಾಡಿ ನೋಡಿ, ಎಷ್ಟು ಸ್ಪಿರಿಟ್ ಇದ್ರೆ ಒಳಗಡೆ, ಎಷ್ಟು ಜೋಶ್ ಇದ್ದರೆ ನನ್ನ ಚರ್ಮ ಸುಲಿದ್ರೂ ಸಹ ನಾನು ಕ್ರಿಸ್ತನಿಗೋಸ್ಕರನೇ ಬದುಕ್ತೀನಿ ಅಂದಿರ್ತಾರೆ. ಹೌದಾ? ಮರಣದ ಮೇಲೆ ಭಯ ಹೋಗುವಂತಹದ್ದು ಅಂತ ಹೇಳಿದ್ರೆ ಅದು. ನೀವು ಸಹ ಏನಂತ ಕೋರ್ಕೋಬೇಕು ಇವಾಗಲಿಂದ? ನಮ್ಮ ದಿನನಿತ್ಯದ ಪ್ರಾರ್ಥನೆಗಳಲ್ಲಿ ಇನ್ಫ್ಯಾಕ್ಟ್ ಮರಣ ಅನ್ನುವಂಥದ್ದನ್ನು ಇನ್ಕ್ಲೂಡ್ ಮಾಡಬೇಕು. ನಮಗೆ ಮರಣದ ಬಗ್ಗೆ ನಾವು ಯೋಚನೆಯೂ ಮಾಡಲ್ಲ, ಪ್ರಾರ್ಥನೆಯೂ ಮಾಡಲ್ಲ. ಪ್ರಾರ್ಥನೆ ಮಾಡ್ಬೋದಾ ಮರಣದ ಬಗ್ಗೆ? ತಂದೆ, ನನಗೆ ಅನ್ಯಾಯವಾಗಿ ನಾನು ನಿನ್ನ ಹತ್ರ ಕೋರ್ಕೊಳ್ತಿರುವಂತಹದ್ದು ಒಂದೇ ಕೋರಿಕೆ ತಂದೆ. ನನಗೆ ಈ ಲೋಕದಲ್ಲಿ ನೀನು ಏನು ಕೊಟ್ಟರು ಏನು ಕೊಟ್ಟಿಲ್ಲ ಅಂದರೆ ಎಲ್ಲಿ ಏನು ಬೇಡ. ಈ ಲೋಕದಲ್ಲಿ ಮರಣ ಮಾತ್ರ. ಲಾರಿ ಕೆಳಗಡೆ, ಬಸ್ ಕೆಳಗಡೆ, ಟ್ರಕ್ ಕೆಳಗಡೆ, ಕೋವಿಡಿಂದ ಎಲ್ಲ ಬೇಡ. ಎಲ್ಲಾದರೂ ನಿನ್ನ ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ ನೋಡು, ಮೀಟಿಂಗ್ಗಳಿಗೋ, ಅಥವಾ ಮೀಟಿಂಗ್ ಹೋಗಿ ಮನೆಗೆ ಬಂದಿರ್ತೀನಿ ಅವಾಗ ತಾನೆ, ಅಥವಾ ಮೀಟಿಂಗ್ ಹೋಗಿ ಅಥವಾ ಪ್ರಸಂಗ ಕೇಳ್ತಿದ್ದೀನಿ ಮನೇಲಿ ಕೂತ್ಕೊಂಡು ಮೊಬೈಲ್ ಆನ್ ಮಾಡಿಕೊಂಡು. ಆ ಸಂದರ್ಭದಲ್ಲಿ ಏನಾದರೂ ಹಾಗೆ ಹೊರಟೋಗಂಗೆ ಭಾಗ್ಯ ಕೊಡಪ್ಪ. ಕೇಳ್ಬೋದಾ ದೇವ್ರ ಹತ್ರ? ಹೌದಲ್ವಾ? ಇಲ್ಲಿರುವಂತಹ ಎಲ್ಲ ದೇವಸೇವಕರಾಗಿ ನಾವು ಬೇಡ್ಕೊಡುವಂತಹದ್ದು ಅದನ್ನೇ. ಅಪ್ಪ, ನಮ್ಮ ಮರಣ ಹೇಗೆ ಬರಬೇಕಂದ್ರೆ, ಒಂದು ಕಾಲದಲ್ಲಿ APJ ಅಬ್ದುಲ್ ಕಲಾಂ ಒಂದಷ್ಟು ವರ್ಷಗಳ ಹಿಂದೆ ತೀರೋದ್ರಲ್ವ. ಒಂದು ಸೆಮಿನಾರ್ ಹಾಲಲ್ಲಿ ಲೆಕ್ಚರ್ ಕೊಡ್ತಾ ಮಾತಾಡ್ತಾ ಕುಸಿದು ಬಿದ್ದೋದ್ರು, ತೀರೋಟೋದ್ರು. ಲೆಕ್ಚರ್ ಕೊಡ್ತಾ ತೀರೋಟೋದ್ರು. ಲೋಕಕ್ಕೆ ಸಂಬಂಧಪಟ್ಟಂತಹ ವಿದ್ಯೆಯ ಬಗ್ಗೆ ಲೆಕ್ಚರ್ ಕೊಡ್ತಾ ತೀರೋಟೋದ್ರು. ನಾವು ದೇವರ ಹತ್ರ ಕೋರ್ಕೊಡುವಂತಹದ್ದು ಅದೇ. ಯಾವಾಗಲಾದರೂ ತೀವ್ರವಾಗಿ ಪ್ರಸಂಗ ಮಾಡ್ತಿರ್ಬೇಕು, ಅವಾಗ ಇದ್ದಕ್ಕಿದ್ದಂಗೆ ಸೈಲೆಂಟಾಗಿ ಹೊರಟೋಗ್ಬಿಡ್ಬೇಕು.
ಎಷ್ಟು ಜನಕ್ಕೆ ಬರುತ್ತೆ ಆ ಅವಕಾಶ? ಆ ಅವಕಾಶ ನಮಗೆ ಕೊಡು ತಂದೆ ಅಂತ ನಾವು ಕೇಳ್ತಿದ್ದೀವಿ. ನಿಮ್ಮ ಮರಣದ ಬಗ್ಗೆ ನೀವು ಯೋಚನೆ ಮಾಡಿ, ಅದೇ ರೀತಿ ನೀವು ಸಹ ಕೇಳಬೇಕು. ಅದೇ ಅಂಶದ, ಈ ಪ್ರಸಂಗದ ಸಾರಾಂಶ. ಅರ್ಥ ಆಯ್ತಾ? ನಮ್ಮ ಮರಣದ ಬಗ್ಗೆ ಭಯ, ಹೆದರಿಕೆ, ಬಿಡುತ್ತು ಇದೆಲ್ಲ ಬೇಡ. ಚಿಕ್ಕ ಮಕ್ಕಳಿದ್ರೆ ಕೂತ್ಕೊಂಡು ನೋಡು ಚಿನ್ನಿ, ನೋಡು ಪುಟ ಅಂತ ಹೇಳಿ ಕೂತ್ಕೊಂಡು ಮರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ನಾನು ಬಿಟ್ಟು ನಿನ್ನ ಹೊರಟೋಗ್ತೀನಿ ಒಂದು ದಿನ, ನೀನು ಮತ್ತೆ ಆವಾಗ ಡ್ಯಾಡಿ ಇಲ್ಲ ಅಂತ ಹತ್ಕೊಂಡು ಕೂತ್ಕೋಬಾರ್ದು. ಮತ್ತೆ ಒಂದು ದಿನ ಹತ್ತ ನಂತರ ಮತ್ತೆ ತಿಂಗಳುಗಟ್ಟಲೆ ಕಂಟಿನ್ಯೂ ಮಾಡಬಾರ್ದು. ನಿನಗೆ ನಿಜವಾಗ್ಲೂ ತಂದೆ ಅಂದರೆ ದೇವರು. ಇದನ್ನು ಹೇಳಿಕೊಟ್ಟು ಎಲ್ಲವನ್ನು ರೆಡಿ ಮಾಡಿ, ಸೂಟ್ ಕೇಸನ್ನು ರೆಡಿ ಮಾಡಿ, ದೇವರು ಕರೆದಿದ ತಕ್ಷಣ ಹೊರಟೋಗ್ಬಿಡ್ಬೇಕು. ಇಷ್ಟು ಹೆದರ್ಕೋಬಾರ್ದು. ಅದು ಕ್ರೈಸ್ತವ್ಯ, ಅದು ಕ್ರೈಸ್ತರ ಜೀವನ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ಮರಣದ ಬಗ್ಗೆ ಮಾತಾಡಿ, ಮನಸ್ಸಿಡಿ, ಯೋಚನೆ ಮಾಡಿ, ಊಹೆ ಮಾಡ್ಕೊಳ್ಳಿ, ಆಲೋಚನೆ ಮಾಡಿ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನು ಬರೆಸಿದ್ದೀರಾ. ನಾವು ಮರಣ ನಡೆದಿರುವಂಥ ಕಡೆನೇ ಹೋಗೋದಿಲ್ಲ ತಂದೆ. ನಾವು ಮರಣದ ಬಗ್ಗೆ ಮಾತಾಡೋದೇ ಇಲ್ಲಪ್ಪ. ಈ ಲೋಕ ನಮ್ಮನ್ನು ಆ ರೀತಿ ರೂಢಿ ಮಾಡಿಟ್ಟಿದೆ. ಇನ್ನು ಮುಂದೆ ಮರಣಕ್ಕೆ ಸಂಬಂಧಪಟ್ಟಂತಹ ಯಾವ ವಿಚಾರಕ್ಕೂ ನಾವು ಹೆದರೋದಿಲ್ಲ. ಮರಣಕ್ಕೆ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ, ನೀವು ಕರೀಲಿಕ್ಕೆ ಮುಂಚೆ ಬೇಕಾಗಿರುವಂತಹ ಸಕಲ ವಿಧವಾಗಿರುವಂಥ ಸಿದ್ಧತೆಗಳನ್ನು ಮಾಡ್ಕೊಂಡು ರೆಡಿಯಾಗಿರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಿದ್ದೀವಿ ತಂದೆ. ಈ ಕೇಳಿರುವಂತಹ ಸಂದೇಶವನ್ನು, ನೋಡಿರುವಂತಹ ಚಿತ್ರಣಗಳನ್ನು, ಆಲೋಚನೆ ಮಾಡಿರುವಂತಹ ವಚನಗಳನ್ನು ಯಾವುದನ್ನೂ ಸಹ ಮರೆಯದೇ ಇರಲಿಕ್ಕೆ ನಮಗೆ ಬೇಕಾಗಿರುವಂತಹ ಜ್ಞಾನ ಹೃದಯವನ್ನು ದಯಪಾಲಿಸಿ. ಸಂಜೆ ನಡಿಬೇಕಾಗಿರುವಂತಹ ಪ್ರತಿ ಕಾರ್ಯಕ್ರಮವು ನಿಮ್ಮ ಸಾರಥ್ಯದಲ್ಲೇ ಸಹ ನಡೆಸಿ ತಂದೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ವಂದನೆಗಳು ಪ್ರಿಯ. ತುಂಬ ಅದ್ಭುತವಾದಂತಹ ವಾಕ್ಯವನ್ನು ಹೇಳಿದಂಥ ಸಹೋದರರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಬದುಕುವುದಾದರೆ ಕ್ರಿಸ್ತನೇ, ಸತ್ತರೆ ಲಾಭವ ಲಾಭ, ನಮಗೂ ಲಾಭ, ನನ್ನ ತಂದೆಗೂ ಲಾಭವಾಗಿರ್ತದೆ ಪ್ರಿಯರೇ. ಅದ್ಭುತವಾದಂಥ ವಚನವನ್ನು ಹೇಳಿದ ಮನೋಜ್ ಕುಮಾರ್ ಅವರಿಗೆ ಚಪ್ಪಾಳೆ ಹೊಡೆದು ಘನಪಡಿಸಿ. ಥ್ಯಾಂಕ್ ಯು. 6 ಗಂಟೆವರೆಗೂ ಸಮಯವಿದೆ. ಟೀ ಕುಡಿದು ರೆಸ್ಟ್ ಮಾಡೋರು ಅಂದರೆ ಮಲ್ಗಕ್ಕೆ ಹೋಗಬೇಡಿ, 6 ಗಂಟೆಗೆ ರಿಟರ್ನ್ ಬರಬೇಕು. ಅಲ್ಲಿವರೆಗೂ ದೇವ್ರ ಧ್ಯಾನದಲ್ಲಿರೋಣ ಪ್ರಿಯರೇ. ಎಲ್ಲರಿಗೂ ಧನ್ಯವಾದ.